ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ ಪೂಜೆ ಮೂಲ ಗುರು ಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರು ಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ತೀರ್ಥದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ತೀರ್ಥದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತ ನನ್ನ ಪತಿದೇವರಿಗೂ ಕೂಡ ನನ್ನ ತೀರ್ಥದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿ ಪುರುಷ ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾರ್ಥ ಗೀತೆ ನಿಜಗುಣ ರಚಿಸಿದಂತ ಪರಮಾರ್ಥ ಗೀತೆ ಒಳಗ ಚತುರ್ಥ ಗತಿ ಅಂದ್ರೆ 4ನೆಯ ಗತಿ ಈ ವಿಚಾರಗಳನ್ನ ಹೇಳತ್ತಾರ. ಏನ್ ಹೇಳತ್ತಾರ? ತಿಳಿಯಲ್ ಸಮಸ್ತ ತತ್ವಗಳನ್ನು ಒಲವಿಂದ ಇಂತು ಬೇದ ತಾತ್ವಿಕ ಭೇದಗಳನ್ನೆಲ್ಲರೂ ಅರಿವೆ ತೆರದಿಂದ ಬಳಿಕೀಗಳ ಅನೂನ ವೇದ ಮತದಿಂದ ಉಸುರುವೆ ಅಂತ ಇಲ್ಲಿ ಹೇಳ್ತಾರ. 4ನೇ ಗತಿಯಲ್ಲಿ ಬಹಳ ವಿಶೇಷವಾದಂತ ವಿಚಾರಗಳನ್ನ ನಾನು ಪ್ರೀತಿಯಿಂದ ನಿಮ್ಗ ತಿಳಿಸ್ತೀನಿ. ಸಮಸ್ತ ತತ್ವಗಳನ್ನು ಒಲವಿಂದ ನಾನು ಹೇಳಿದ್ದೀನಿ ಹಿಂದಿನ ಒಂದು ವಿಚಾರದಲ್ಲಿ ಕೂಡ. ಈಗ ತತ್ವ ಸಂಬಂಧವಾದ ಭೇದಗಳನ್ನ ಸರ್ವರೂ ತಿಳಿಯುವ ಹಾಗೆ ಈಗಲೇ ಹೇಳ್ತೀನಿ. ಯಾವುದೇ ಒಂದು ಅನೂನ ಅಂದ್ರೆ ಸಂಪೂರ್ಣವಾದ ವೇದಗಳ ಮತದಿಂದ ನಾನು ಹೇಳ್ತೀನಿ ಅನ್ನುವಂಥ ವಿಚಾರ ಹೇಳಿ, ಈಗ ನಮ್ಮದು 10ನೆಯ ನುಡಿಯಿಂದ ಇಲ್ಲಿ ಹೇಳ್ಬೇಕಾಗ್ತದೆ. ಇದನ್ನ ನೋಡೋಣ ಏನ್ ಹೇಳ್ತಾರ. ಕ್ಲೇಶಗಳೈದಿ ತನು ಮುಖ್ಯಕ್ಕೆ ಪಾಶದ ಬಿಗುಹಿನ ದುಃಖವದಕ್ಕೆ ತಿಳಿಯಲ್ ಅವಿದ್ಯೆ ನಿಜದೊಳು ಮೋಸ ಬಳಿಕಸ್ಮಿತೆ ಆತ್ಮಧ್ಯಾಸ ಪಡೆವ ವಿಷಯ ರತಿ ರಾಗದ ವೇಷ ಕೆಡಲದು ಪುಟ್ಟುವ ಕೋಪ ದ್ವೇಷ ಕೂಡಿದ ವಿಷಯಗಳ ಬಿಡುದಿಹುದು ನೋಡಲಂತದ ಅಭಿನಿವೇಶವೆನಿಪ್ಪುದು ತೋರುವ ಅವಿದ್ಯೆಯ ಪರಿಭವಕಾರಿ ಮೂರಂ ತಾಪ ಕಸ್ಮಿತೆ ದಾರಿ ಅರಿಷಡ್ವರ್ಗಕ್ಕೆ ರಾಗವೇ ಬಿತ್ತು ದುರಿತಗಳಿಗಿವು ತಾವೇ ಗೊತ್ತು ಬಾಲಕನಿಗೆ ದಾದಿಯ ಕಥೆಯಂತೂ ಪೇಳಿದವೆಲ್ಲಂ ದಿಟಬಹುದಂತೂ ಈ ಪರಿ ಎನಿಸುವ ತೋರಿಕೆಯಲ್ಲ ಕಾಪಟ್ಟಂ ನಿನ್ನುಳು ನಿಜವಲ್ಲ ಅನ್ನುವಂಥದ್ದು 10ನೆಯ ನುಡಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರ. ಏನ್ ಹೇಳ್ತಾ ಇದ್ದಾರ? ಕ್ಲೇಶಗಳೈದು ಇತ್ತನು ಮುಖ್ಯಕ್ಕೆ ಪಾಶದ ಬಿಗುವಿನ ದುಃಖವದಕ್ಕೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಮೊನ್ನೆ ಒಂದ್ ಸ್ವಲ್ಪ ವಿಷಯ ಹೇಳ್ಕೊಂತ ಬಂದದ್ದು. ಯಾಕಂದ್ರ ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶಗಳಂತನ್ನುವಂಥ ಪಂಚಕ್ಲೇಶಗಳು ಇವು ಪಾಶಗಳಾಗಿದ್ದಾವ. ಯಾಕಂದ್ರ ಈ ಜೀವನಿಗೆ ಇವು ಪಾಶಗಳು ಅಂದ್ರ ಬಂಧಕ್ಕೆ ಗುರಿ ಮಾಡಂಥವು. ನಮ್ಮನ್ನ ನಾವ ಕಟ್ಕೊಂಡಿದೀವಿ ಅಂತ ಹೇಳಿದ್ವಲ್ಲ, ಆ ರೀತಿ ಈ ಪಂಚ ಕ್ಲೇಶಗಳಂದ್ರೆ ದುಃಖ. ಈ ಪಂಚ ಕ್ಲೇಶಗಳಿಂದಲೇ ಜೀವನಿಗೆ ಬಹಳಷ್ಟು ದುಃಖಗಳು ಆಗಿರುವಂಥದ್ದು ಮೊನ್ನೆ ವಿಚಾರದಲ್ಲಿ ಹೇಳದ. ಯಾಕಂದ್ರ ಅನಾತ್ಮ, ಶುಚಿ, ಅನಿತ್ಯ, ದುಃಖಾತ್ಮಕ ಈ ದೇಹಾದಿ ವಸ್ತುಗಳಲ್ಲಿ ಆತ್ಮ ಹೆಂಗದನ, ಶುಚಿ ಅದನ, ನಿತ್ಯ ಅದನ, ಸುಖ ಅದನ, ದೇಹವೇ ಆತ್ಮ, ಈ ಭಾವನೆ ಏನದ ಅವಿದ್ಯೆ ಅಂತ ಅನಿಸ್ತದ. ಯಾಕಂದ್ರ ಕತ್ತಲೆ ಹೆಂಗ ಎಲ್ಲ ವಸ್ತುಗಳನ್ನ ಮುಚ್ಚಾಕ್ಬಿಡ್ತದ, ಅದೇ ರೀತಿ ಅವಿದ್ಯೆ ಕೂಡ ಈ ಜೀವನ ಒಂದು ಏನಂದ್ರ ಪರಮಾರ್ಥಿಕ ಸ್ವರೂಪವನ್ನ ಆವರಣ ಮಾಡಿಬಿಡ್ತದ. ಯಾಕಂದ್ರ ತನ್ನ ಮುಂದ ಇದೇನಾಗ್ಯದ ಅಂದ್ರ ಇದು ಅಜ್ಞಾನ, ಅವಿದ್ಯೆ ಅನ್ನುವಂಥದ್ದು ಮುಸಿಗಿ ಬಿಟ್ಟಾಗ ತನ್ನ ಸ್ವರೂಪ ಅಲ್ಲಿ ಕಾಣ್ಲಾರ್ದಂಗ ಆಗ್ಬಿಡ್ತದ. ಅದಕ್ಕ ಅವಾಗ ತನ್ನ ನಿಜ ಸ್ವರೂಪ ಗೊತ್ತಾಗದೇ ಇರುವಂಥದ್ದು, ಮತ್ತೆ ಈ ದೃಶ್ಯವಾಗಿ ಕಾಣ್ತಾ ಇರುವಂತ ದೇಹವೇ ನಾನು ಅನ್ನುವಂತ ಬುದ್ಧಿ ಹುಟ್ಟುತ್ತದೆ. ಇದರಿಂದ ಇದೇ ಸಕಲ ಅಹಂಕಾರಗಳಿಗೆ ಕಾರಣ ಆಗ್ತದೆ. ತನ್ನನ್ನ ತಾನು ತಿಳ್ಕೊಳ್ಳದೆ ಯಾಕಂದ್ರೆ ತಿಳಿಲಿಕ್ಕೆ ಅವಕಾಶ ಕೊಡದೆ ಇರುವಂತದ್ದು ಅಜ್ಞಾನ, ಅದು ಅವಿದ್ಯೆ ಅಂತ ಅನ್ಸ್ಕೊಳ್ತದೆ. ತನ್ನ ಮರ್ತದಕ್ಕೆ ಅವಿದ್ಯೆ ಅಂತ ಅನ್ಸ್ಕೊಳ್ತದೆ.
ಅದಕ್ಕೆ ಇಲ್ಲಿ ಕೂಡ ಏನಾಗ್ತದ, ದೃಶ್ಯವಾಗಿ ಕಾಣಿಸಿಕೊಳ್ಳುವಂತ ಈ ಸ್ಥೂಲ ದೇಹವೇ ನಾನಂತ ಬುದ್ಧಿ ಹುಟ್ಟುತ್ತದ. ಇದು ಹೆಂಗ್ ಮಾಡ್ತದ, ಈ ನಾನು ಶರೀರ ಅಂತ ಅಂದಾಗ ಇಲ್ಲಿ ಅಹಂಕಾರಗಳಿಗೆ ಮೂಲ ಕಾರಣ ಆಗಿರ್ತದೆ. ಅದಕ್ಕೆ ಈ ದೇಹ ನಾನು ನಾನು ಅನ್ನುವಂಥದ್ದು ಈ ಭಾವ ಬರ್ತದಲ್ಲ, ಆ ಭಾವಕ್ಕೆ ಏನಾಗ್ತದ ಅಸ್ಮಿತೆ ಅಂತ ಹೇಳ್ತಾರೆ. ಇದು ಕೂಡ ಅಸ್ಮಿತೆ. ಯಾಕಂದ್ರೆ ಈ ಶರೀರ ನಾನಲ್ಲ, ಇದು ಒಂದು ದುಃಖನೇ ಅಂತ ಹೇಳ್ತಾರ ಅವರು ಮಹಾತ್ಮರು. ಪಂಚಕ್ಲೇಶದೊಳಗೆ ಈ ಶರೀರ ಒಂದು ದುಃಖನೇ. ಯಾಕಂದ್ರೆ ಈ ಶರೀರ ನಾನು ಅನ್ನುವಂತ ಭಾವ ಬಂದಾಗೆ ದುಃಖ ಆಗುವಂಥದ್ದು, ಇದು ಅನಾತ್ಮವಾಗಿರುವಂಥದ್ದು. ಈ ಶರೀರ ನಾನು ಅನ್ನುವಂಥದ್ದು ಏನ್ ಗಟ್ಟಿಯಾಗಿ ಹಿಡ್ಕೊಂಡ್ ಕುಂತೀವಿ, ಇದು ನಮ್ ಕೈಯಿಂದ ಜಾರಿ ಹೋಗ್ತದೆ. ಈ ಶರೀರ ನಾವ್ ಎಷ್ಟೇ ಮಾಡಿದ್ರು ಕೂಡ ಇದು ನಮ್ ಕೈಗೆ ಸಿಗ್ತದೆ ಅನ್ನೋದ್ರೆ ಸಿಗಂಗಿಲ್ಲ. ಇದು ಆಟೋಮೆಟಿಕ್ ಷಡ್ಭಾವ ವಿಕಾರಕ್ಕೆ ಒಳಗಾಗುವಂತ ಶರೀರ. ಹಂಗಾಗಿ ಈ ದೇಹವೇ ನಾನು ಅನ್ನುವಂತ ಬುದ್ಧಿ ಏನ್ ಬರ್ತದ ಅದಕ್ಕೆ ಅಸ್ಮಿತೆ ಅಂತ ಕರೀತಾರ. ಅನಂತರ ತನಗ ಸುಖ ಹೆಂಗ ಆಗಿತ್ತು, ನನ್ಗೆ ಸುಖ ಎಲ್ಲಿ ದೊರೀತದ, ಎಲ್ಲಿ ಅದದು ಸುಖ ಅಂತ ಹುಡುಕ್ತಾ. ಯಾಕಂದ್ರೆ ಅಲ್ಲಿ ಗೊತ್ತಾಯ್ತು ಯಾವ ರೀತಿ ಅಂದ್ರ ಈ ಜನನ ಮರಣ ಅನ್ನುವಂಥದ್ದು ದುಃಖ ಬಹಳ ಐತಿ ಅಂತ ಗೊತ್ತಾದಾಗ, ನಂತರ ಅಂತಹ ಸುಖ ಯಾವ್ದೈತೆ ಎಲ್ಲಿ ಐತೆ ಅಂತ ಹುಡುಕ್ತಾ ಈ ದುಃಖಗಳಿಂದ ಕೂಡಿದಂಥ ವಿಷಯಗಳಲ್ಲಿಯೇ ಸುಖ ಇರ್ತದಂತ ಭಾವಿಸಿ ಬಿಡ್ತಾನಂತ. ಸುಖ ಯಾಕಂತಂದ್ರ ಎಲ್ಲಿದೆ ಅಂತ ಆ ಸುಖವನ್ನು ಪಡ್ಕೊಳ್ಬೇಕನ್ನುವಂತ ಹಲವಾರು ರೀತಿಯಿಂದ ಭಾವ ಬರ್ತದ. ಅದು ದುಃಖದಿಂದ ಕೂಡಿದಂತ ವಿಷಯಗಳಲ್ಲಿ ಸುಖ ಆದಂತ ಭಾವಿಸಿ ಬಿಡ್ತಾನ ನೋಡ. ದುಃಖದಿಂದ ಕೂಡ ಅದಕ್ಕೆ ಸಂಸಾರ ಅನ್ನುವಂಥದ್ದು ಬಹಳ ಬೆಟ್ಟದಷ್ಟು ದುಃಖ ಐತೆ. ಅದನ್ನ ಬಿಡಾಕತ್ತೀವಿ ನಾವು, ದುಃಖ ಐತೆ ಅಂತ ಮಹಾತ್ಮರು ಹೇಳ್ತಾರ. ಬಹಳಷ್ಟು ಎಷ್ಟು ನಿನ್ನ ಹಿಡ್ಕೋತೀವಿ, ಎಷ್ಟು ಇದನ್ನ ಗುತ್ತಿಗೆ ಹಿಡ್ಕೊಂಡಂಗ್ ಮಾಡ್ತೀವಿ ಅಷ್ಟು ದುಃಖ ಅದಂತ ಹೇಳ್ತಾರೆ. ಆದ್ರ ಇದ್ರ ಭಾವ ಬಿಡುವಂಥದ್ದು, ಇದ್ರ ಮ್ಯಾಲೆ ಏನ್ ಇಟ್ಟಿದ ಅಷ್ಟು ಮೋಹ ಇಟ್ಟಿದೆಲ್ಲ, ಇಂಥ ಬುದ್ಧಿ ಇಟ್ಟಿದೆಲ್ಲ ಅದನ್ನೇ ಬಿಡುವಂತ ಹೇಳ್ತಾರ ಅವ್ರು. ಅದಕ್ಕೆ ಇಲ್ಲಿ ಕೂಡ ದುಃಖದಿಂದ ಕೂಡಿದಂತ ವಿಷಯಗಳಲ್ಲಿ ಇಲ್ಲಿ ಸುಖ ಆದಂತ ಭಾವಿಸಿ ವಿಷಯಗಳನ್ನ ಇಚ್ಛೆ ಮಾಡ್ತಾನೆ. ಯಾಕ ವಿಷಯಗಳಲ್ಲೇ ಸುಖ ಆದಂತ ತಿಳ್ಕೊಂಡಾನ. ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ, ಈ ವಿಷಯಗಳಲ್ಲೇ ಸುಖ ಆದ ಅಂತ ತಿಳ್ಕೊಂತಾನ. ಆ ವಿಷಯಗಳಲ್ಲಿ ಸುಖ ಇದ್ದದಕ್ಕಾಗಿ ಆ ಇಚ್ಛೆಯನ್ನು ವ್ಯಕ್ತಪಡಿಸಿ ಅದಕ್ಕ ಏನಂತಾರ, ಅದಕ್ಕ ಬುದ್ಧಿ ಅಂದ್ರೆ ರಾಗ ಅಂತ ಅನ್ಸ್ಕೊಳ್ತದ. ನಾನಾ ರೀತಿಯಿಂದ ಇಚ್ಛೆ ಪಡ್ತೀವಿಲ್ಲ, ನಾವು ಮೋಹ ಮಾಡ್ತೀವಿಲ್ಲ, ಅದಕ್ಕೆ ರಾಗದಿಂಬೇರಿನ್ನು ಭವಬೀಜ ಮುಂಟೆ ಅಂತ ಹೇಳ್ತಾರ. ಸದ್ಗುರು ಎರಡು ಉತ್ತರ ಅಲ್ಲೇ ಅದಾವ ನೋಡ್ರಿ, ಎರಡು. ಹೆಂಗಂದ್ರ ಒಂದು ದುಃಖ ಒಂದು ಸುಖ. ಸದ್ಗುರು ವಾಕ್ಯವನ್ನ ಕೇಳಿದಾಗ ಅಮೃತ ಅಂದ್ರ ಅಲ್ಲಿ ಸುಖನೇ ಐತೆ, ಆನಂದನೇ ಐತೆ ಅಂತ ಅಲ್ಲಿ ಹೇಳ್ತಾರ. ಯಾವಾಗ ಸದ್ಗುರು ವಾಕ್ಯವನ್ನ ಕೇಳ್ತಾ ಹೋದಾಗ. ಯಾವಾಗ ಈ ಮೋಹಕ್ಕ ಬಲಿ ಆಗ್ತೀವಿ ನಾವು, ಆ ಭಾವ ರಾಗದಿಂ, ಈ ರಾಗಕ್ಕೆ ನಾವು ಸದ್ಗುರು ವಾಕ್ಯ ಕೇಳದೇನೆ ಸಂಸಾರವನ್ನೇ ನಂಬಿ ಸಂಸಾರದೊಳಗೆ ನಾವು ಮೋಹ ಏನ್ ಮಾಡ್ತೀವಿ, ಅದು ದುಃಖಕ್ಕೆ ಕಾರಣ ಆಗ್ತದ. ಅಂದ್ರ ಅದು ರಾಗದಿಂ ಬೇರಿನ್ ಭವಬೀಜ ಮುಂಟೆ ಅಂತ ಹೇಳ್ತಾರ. ಮತ್ತು ದುಃಖಕ್ಕೆ ಗುರಿ ಮಾಡ್ತದ ಅದ್ರ ಫಲ. ಸದ್ಗುರು ಹೇಳಿದಂತ ವಾಕ್ಯದ ಫಲ ಸುಖಕ್ಕೆ ಗುರಿ ಮಾಡ್ತದ, ಆನಂದಕ್ಕೆ ಗುರಿ ಮಾಡ್ತದ. ಇದು ನಾವು ಸಂಸಾರವನ್ನು ನಂಬಿ ಸಂಸಾರದಲ್ಲಿ ಮುಳುಗಿದಾಗ ಅಲ್ಲಿ ದುಃಖಕ್ಕೆ ಗುರಿ ಆಗ್ತದ, ದುಃಖದ ಫಲ ಅದು. ಈ ರೀತಿ ಅದಕ್ಕೇನ್ ಅನಿಸ್ತದ, ರಾಗ ಅಂತ ಹೇಳಿಸ್ಕೊಳತದ. ಈ ರಾಗ, ಈ ಮೋಹ, ಈ ಮಮತೆಗಳ ಮೂಲಕ ವಿಷಯಗಳನ್ನ ಪ್ರಾಪ್ತಿ ಮಾಡಿಕೊಳ್ಳಲು ಏನಾಗ್ತದ, ವಿಷಯಗಳಲ್ಲಿ ಬಡದಾಡುವಂಥದ್ದು. ಅಲ್ಲಿ ಏನಾಗ್ತದ, ವಿಷಯಗಳನ್ನ ಪ್ರಾಪ್ತಿ ಮಾಡಿಕೊಳ್ಬೇಕು, ಅವನ್ನ ಪಡ್ಕೊಳ್ಬೇಕು ಅಂತೇಳಿ ಅಲ್ಲಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇರ್ತಾನ. ಆದ್ರ ಅದೇನಾಗ್ತದ, ಸಂಸಾರದಾಗ ಬಾರದು ಬಪ್ಪದು, ಬಪ್ಪದು ತಪ್ಪದು. ಎಷ್ಟೇ ನೀನು ಉರುಳಾಡಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಬರದೇ ಇರುವಂತದ್ದು ನಿನ್ಗೆ ಸಿಗೋದೇ ಇಲ್ಲ. ಅದು ಬರುವಂತದ್ದಿದ್ರ ಖಂಡಿತ ಬರ್ತದ, ಆದ್ರ ಬರದೇ ಇರುವಂತದ್ದು ನೀ ಎಷ್ಟೇ ಪ್ರಯತ್ನ ಮಾಡೋದು ಬರಂಗಿಲ್ಲ. ಅದಕ್ಕೆ ಅದು ಯಾವ್ದಾದ್ರೂ ಒಂದು ಕಾರಣದಿಂದ ಏನಾಗ್ತದ, ವಿಷಯ ಅದು ಸಿಗಬೇಕಾದ್ರೆ ಸ್ವಲ್ಪ ಪ್ರತಿಬಂಧಕ ಆಗ್ಬಿಡ್ತದ ಅಲ್ಲಿ. ಯಾಕಂದ್ರೆ ಸಿಗದೇ ಇರುವಂತ ವಸ್ತು ಇದ್ದಾಗ ಅಲ್ಲಿ ಪ್ರತಿಬಂಧಕ ಆಗ್ಬಿಡ್ತದೆ. ಅದನ್ನ ಕುರ್ತಿ ಅದನ್ನ ಆ ವಿಚಾರವನ್ನ ಪದೇ ಪದೇ ಇದು ಆಗ್ಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ದುಃಖ ಮಾಡುವಂಥದ್ದು. ಏನ್ ಇಚ್ಛೆ ಮಾಡುವಂತ ವಸ್ತು ಅಲ್ಲಿ ಸಿಗದೆ ಇದ್ದಾಗ, ಅದು ಸಿಗದೆ ಇದ್ದಾಗ ಅಲ್ಲಿ ದುಃಖ ಆಗ್ತದ. ದುಃಖ ಮಾಡುವಂಥದ್ದೇ ಅಲ್ಲಿ ಏನ್ ಅನ್ನಿಸ್ತದ, ದ್ವೇಷ ಅಂತ ಅನ್ಸ್ಕೊಳ್ತದ. ಇದು ಸಿಗ್ಲಿಲ್ಲ ನನಗ ಅನ್ನುವಂತ ಭಾವ ದುಃಖದಿಂದ ಕೂಡಿರ್ತದೆ.
ಅದಕ್ಕೆ ಏನ್ ಅನ್ಸ್ತದ, ದ್ವೇಷ ಅಂತ ಅನ್ಸ್ಬೋದು. ಕೆಲವು ಸಲ ನನಗ್ ಸಿಗದೆ ಇರುವಂತ ವಸ್ತು, ಅದು ಸಿಗದೆ ಇದ್ದಾಗ, ಪಡ್ಕೊಳ್ಬೇಕನ್ನುವಂತ ವಸ್ತು ಸಿಗದೆ ಇದ್ದಾಗ ಕೆಲವು ಸಲ ಅದು ದ್ವೇಷಕ್ಕ ಗುರಿನೂ ಆಗ್ತದ. ಹಂಗಾಗಿ ಅಲ್ಲಿ ದ್ವೇಷ ಅಂತ ಅನ್ಸ್ಬೋದು. ಆ ದುಃಖನೇ ದ್ವೇಷ ಅಂತ ಹೇಳ್ಸ್ಬೋದು. ಈ ಎಲ್ಲಾ ವಿಷಯಗಳು ನೋಡ್ರಿ ದುಃಖ ರೂಪಗಳದಾವ. ವಿಷಯಗಳಂದ್ರ ಯಾವುದು? ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ. ಈ ಒಂದು ಶಬ್ದದಿಂದ ಹಲವಾರು ರೀತಿಯಿಂದ ವಿಚಾರಗಳು ಅದಾವ. ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ. ಇವು 5 ವಿಷಯಗಳು ಜ್ಞಾನೇಂದ್ರಿಯಗಳು. ಇವುಗಳನ್ನ ಇಟ್ಕೊಂಡು ಕೆಲಸ ಮಾಡ್ಕೊಳ್ತದ. ಅದಕ್ಕೆ ಇವೆಲ್ಲ ವಿಷಯಗಳು ಹೆಂಗದಾವಪ್ಪ ಅಂದ್ರ ದುಃಖದಿಂದ ಅದಾವ. ಇವು ಯಾವ ಶಾಶ್ವತ ಅಲ್ಲ. ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ ಇವುಗಳಲ್ಲಿ ಕಂಡಂತ ಸುಖ ಇದು ಶಾಶ್ವತ ಅಲ್ಲ, ಕ್ಷಣಿಕ ಸುಖ ಇದು. ಅದಕ್ಕೆ ಇವ್ ಹೆಂಗದಾವ ಅಂದ್ರೆ ಬಹಳ ದುಃಖದಿಂದ ಕೂಡಿದಾವ. ಈ ದುಃಖದಿಂದ ಕೂಡಿದ ವಿಷಯಾದಿಗಳ ಒಂದು ಏನು ಇವೆಲ್ಲ ವಿಷಯಾದಿಗಳು ದುಃಖ ರೂಪದಿಂದ ಕೂಡಿದಾವ ಅನ್ನುವಂತ ಜ್ಞಾನ ಇದ್ರೂ ಕೂಡ ಒಂದು ವಿಷಯ ಕಳೆದು ಹೋದ್ರೆ, ಯಾಕಂದ್ರ ಒಂದು ವಿಷಯ ಹೋಯ್ತಂದ್ರ ಅದ್ರಾಗ ನಾವು ಏನೇ ಒಂದು ಪ್ರಾಪ್ತಿ ಮಾಡ್ಕೊಳ್ಬೇಕನ್ನುವಂಥದ್ದು ಅದು ನಮ್ಮ ಹೋಗ್ಬಿಟ್ಟಾಗ ಅದು ಸುಮ್ಮನೆ ಬಿಡದೆ, ಅದು ಹೋಗ್ಯದಲ್ಲ ಅಂತ ಬಿಡದೇನೆ, ಸುಮ್ಮನೆ ಬಿಡದೆ ಮತ್ತೆ ಆ ವಿಷಯವನ್ನ ಸಂಗ್ರಹ ಮಾಡುವಂಥದ್ದು. ಅದರಲ್ಲಿ ದುಃಖ ಐತೆ ಅಂತ ಗೊತ್ತಿದ್ರು ಕೂಡ ಮತ್ತೆ ಅದು ಪಡಿಬೇಕನ್ನುವಂಥದ್ದು ಪದೇ 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 ಮತ್ತೆ ಪ್ರಯತ್ನ ಮಾಡುವಂಥದ್ದು. ಅದೇ ವಿಷಯವನ್ನ ಸಂಗ್ರಹ ಮಾಡುವಂಥದಕ್ಕ ಅಭಿನಿವೇಶನ ಅಂತ ಅನ್ಸ್ಕೊಳ್ತದ. ಯಾಕಂದ್ರ ಅದು ವಿಷಯ ದುಃಖ ರೂಪದಿಂದ ಕೂಡ್ಯದಂತ ಗೊತ್ತಿದ್ರು ಕೂಡ ಆ ವಿಷಯ ಹೋಯ್ತು ಅಂತಂದಾಗ ಸುಮ್ಮನೆ ಬಿಡದೆ ಮತ್ತೆ ಆ ವಿಷಯವನ್ನ ಸಂಗ್ರಹ ಮಾಡುವುದೇ ಏನಾಗ್ತದ? ಅಭಿನಿವೇಶ ಅಂತ ಅನ್ಸ್ಕೊಳ್ತದ. ಈ ಅವಿದ್ಯೆಯೇ ಏನನ್ನೋದು ಅನಿಸ್ತದೆ, ಈ ಅವಿದ್ಯೆಯೇ ಆವರಣ ಮಾಡೋದ್ರಿಂದ, ಈ ಅವಿದ್ಯೆ ಏನದ ಇದು ಆವರಣ ಮಾಡೋದ್ರಿಂದ ಇದು ಅನೇಕ ಜನನ ಮರಣ ದುಃಖಗಳಿಗೆ ಕಾರಣ ಆಗ್ತದ. ಇವು ಅವಿದ್ಯೆ ಇವೆಲ್ಲ ಏನದಂದ್ರ ಆವರಣ ಮಾಡೋದ್ರಿಂದ ಮತ್ತೆ ಆತ್ಮನಿಗೆ ಆವರಣ ಮಾಡ್ತದ, ನಮಗ್ ತಿಳಿಗೊಳ್ಳಾರ್ದಂಗ್ ಮಾಡ್ತದ. ಅವಾಗ ಮತ್ತ ಹುಟ್ಟುವಂಥದ್ದು ಪುನರಪಿ ಜನನಂ ಪುನರಪಿ ಮರಣ, ಮತ್ತು ಹುಟ್ಟುವಂಥದ್ದು ಸಾಯುವಂಥದ್ದು. ಈ ಒಂದು ಜನನ ಮರಣಗಳಿಗೆ ದುಃಖಗಳಿಗೆ ಕಾರಣ ಆಗ್ತದ. ಈ ರೀತಿ ಅಸ್ಮಿತೆ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕಗಳೆಂಬ 3 ತಾಪಗಳಿಗೆ ಮಾರ್ಗ ಆಗ್ತದೆ. ಯಾಕಂದ್ರೆ ಇದೇ ಅಸ್ಮಿತೆ ಅನ್ನುವಂಥದ್ದು. ಅಸ್ಮಿತೆ ಅನ್ನುವಂಥದ್ದು ಏನಪ್ಪಾ ಅಂತಂದ್ರ ಈ ಶರೀರವೇ ನಾನು ಅನ್ನುವಂಥದ್ದು, ಈ ಬುದ್ಧಿ. ಶರೀರ ಯಾವಾಗ ನಾನು ಅಂತನ್ನುವಂತ ಭಾವ ಹುಟ್ಟುವಂಥದ್ದು, ಇದು ಎಲ್ಲಾ ಅಹಂಕಾರಗಳಿಗೆ ಕಾರಣ ಆಗ್ತದೆ. ಇದು ನಾನು 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 ಅನ್ನುವಂಥದ್ದು. ಈ ದೇಹವೇ ನಾನು ಅನ್ನುವಂತ ಬುದ್ಧಿಗೆ ಕಾರಣ ಆಗಿರುವಂಥದ್ದು. ಬುದ್ಧಿಗೆ ಇಂಥ ಬುದ್ಧಿಗೆ ಅಸ್ಮಿತೆ ಅಂತ ಹೇಳ್ತಾರೆ. ಯಾವಾಗ ಈ ಅಸ್ಮಿತೆ ಈ ಅನ್ನುವಂಥದ್ದು ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕಗಳೆಂಬ 3 ತಾಪಗಳಿಗೆ ಕಾರಣ ಆಗ್ತದೆ. ಯಾಕಂದ್ರೆ ಇಲ್ಲಿ ಆಧ್ಯಾತ್ಮಿಕ ದುಃಖ, ಇದನ್ನು ದುಃಖನೇ. ಯಾಕಂದ್ರ ಇದ್ರಾಗ ಏನ್ ಇರ್ತದಂದ್ರ ಶರೀರ, ಇಂದ್ರಿಯ, ಮನ, ಬುದ್ಧಿಯಾದಿಗಳು ಆತ್ಮನೆಂದು ತಿಳಿದುಕೊಳ್ಳುವುದರಿಂದ ಇದೇಂದ್ರ ಆಧ್ಯಾತ್ಮಿಕ ದುಃಖ ಅಂತಂದ್ರೆ ಈ ಶರೀರ ನಾನು ಅನ್ನುವಂಥದ್ದು, ಶರೀರದಲ್ಲಿ ಇಂದ್ರಿಯಗಳು ನಾನು ಅನ್ನುವಂಥದ್ದು, ಈ ಮನಸ್ಸು, ಬುದ್ಧಿ ಇವೆಲ್ಲ ಆತ್ಮ ಅಂತ ತಿಳಿದುಕೊಳ್ಳೋದ್ರಿಂದ ಏನಾಗ್ತದ? ಇದು ಆಧ್ಯಾತ್ಮಿಕ ದುಃಖ ಅಂತ ಹೇಳಿಸ್ಕೊಳ್ತದ. ಇದರಲ್ಲಿ ಮನಸ್ಸಿನ ರೋಗ ಮತ್ತೆ ಶರೀರದ ರೋಗ ಅಂತ 2 ಬರ್ತಾವ. ಅದರಲ್ಲಿ ಆದಿ ವ್ಯಾಧಿ ದುಃಖ ಅಂತ ಇರ್ತಾವ. ಆದಿ ದುಃಖ ಅಂತಂದ್ರೆ ಏನಪ್ಪಾ ಅಂದ್ರ ಇದು ಆದಿ ದುಃಖ ಕೇವಲ ಮನಸ್ಸಿನಲ್ಲೇ ಆಗುವಂಥದ್ದು. ಆದಿ ದುಃಖ ಇದು ಆಧ್ಯಾತ್ಮಿಕ ದುಃಖದೊಳಗೆ ಬರ್ತದೆ. ಆದಿ ವ್ಯಾಧಿ ಅಂತ. ಆದಿ ಅನ್ನುವಂಥದ್ದು ಕೇವಲ ಮನಸ್ಸಿನಲ್ಲೇ ಆಗುವಂತ ದುಃಖ. ಹೆಂಗಂದ್ರ ಈ ಕಾಮ, ಕ್ರೋಧ, ಲೋಭ, ಮೋಹ ಇವ ಅರಿಷಡ್ ವರ್ಗಗಳು ಇವೆಲ್ಲವುಗಳು ತೋರ್ತಾವ. ಈ ತೋರುವಂತ ಈ ಭ್ರಮೆಗಳಿಂದ ತೋರುವ ದುಃಖಕ್ಕ, ಇವೆಲ್ಲವುಗಳಿಂದ ತೋರುವಂತ ದುಃಖಕ್ಕೆ ಶರೀರದಲ್ಲಿ ಆಗ್ತಾ ಇರುವಂತದ್ದು, ಶರೀರಕ್ಕೆ ಬಂದಂತ ರೋಗಗಳು ಇವೆಲ್ಲವು ಯಾಕಂದ್ರ ಈ ಭ್ರಮೆಗಳಿಂದ ಇವೆಲ್ಲ ತೋರಿ ಇವು ದುಃಖಕ್ಕ, ಇವೆಲ್ಲ ದುಃಖಗಳಿಗೆ ಏನಂತಾರ? ಆದಿ ದುಃಖ ಅಂತ ಕೂಡ ಹೇಳ್ತಾರ. ಯಾಕಂದ್ರೆ ಒಂದು ಬಿಡೋದು ಒಂದು ದುಃಖ. ಈ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ ಈ ಶರೀರದೊಳಗೆ ನಮ್ಮೊಳಗ್ ಬಹಳಷ್ಟು ದುಃಖಗಳನ್ನು ಉಂಟು ಮಾಡ್ತಾ ಇವು. ಅದಕ್ಕ ಇವು ಸುಮ್ಮನೆ ಇರಕ್ ಬಿಡಂಗಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಹೆಂಗ ಹೇಳ್ತಾರ,
ಕಳ್ಳರದಾರವ್ವ ಸುಳ್ಳರದಾರವ್ವ ಆರ್ಮೂರು ಗುಣದವರು ಸೇರ್ಯಾರವ್ವ ಎಲ್ಲರೂ ಕೂಡಿ ನನ್ನ ಎಳೆಯುವರವ್ವ ಗೆಳತಿ. ಇಷ್ಟಂತ ಹೇಳ್ತಾರ ಮಹಾತ್ಮರು, ಹಿಂಗ್ ಹೇಳ್ತಾರ. ಅದಕ್ಕೆ ಇವೆಲ್ಲ ಹೆಂಗದಾವ ಅಂತಂದ್ರ ಭ್ರಮೆಗಳಿಂದ ತೋರುವಂತ ದುಃಖ ಇವಕ್ಕ ಆದಿ ದುಃಖಗಳು ಅಂತ ಅಂತಾರೆ. ಇವೆಲ್ಲ ಭ್ರಮೆದಿಂದ ಕೂಡಿದಂಥವು. ಮತ್ತೆ ವ್ಯಾಧಿ ದುಃಖ ಅಂದ್ರೇನು, ಇದೆಲ್ಲ ಮನಸ್ಸಿನಲ್ಲಿ ಈ ಶರೀರದಿಂದ, ಯಾಕಂದ್ರ ಇವು ಮನಸ್ಸಿನಲ್ಲಿ ಶರೀರದಲ್ಲಿ ಎರಡು ಆಧ್ಯಾತ್ಮಿಕ ದುಃಖ ಅಂತಂದ್ರೆ ಇಲ್ಲಿ ಆದಿ ದುಃಖ ಮತ್ತೆ ವ್ಯಾಧಿ ದುಃಖ ಅಂತ ಹೇಳ್ತಾರೆ. ಆದಿ ದುಃಖ ಅಂತಂದ್ರೆ ಈ ಮನಸ್ಸಿನಲ್ಲಿರುವಂತ ದುಃಖಗಳು. ಈ ಮನಸ್ಸಿನ ಮಕ್ಕಳು ಯಾವ ಅಂತಂದ್ರೆ ಇವೆ ಅರಿಷಡ್ವರ್ಗಗಳು, ಕಾಮ ಕ್ರೋಧ ಮದ ಮೋಹ ಮತ್ಸರ. ಇವೆಲ್ಲ ಭ್ರಮೆಗಳಿಂದ ತೋರುವಂತ ದುಃಖಕ್ಕೆ ಆದಿ ದುಃಖಗಳು ಅಂತ ಕೂಡ ಹೇಳ್ತಾರೆ. ಇನ್ನು ವ್ಯಾಧಿ ಅಂತಂದ್ರೆ ಏನಪ್ಪಾ ಅಂದ್ರ ಇದು ಶರೀರದಿಂದ ತೋರುವಂತ ದುಃಖ. ಯಾಕಂದ್ರೆ ಇಲ್ಲಿ ಶರೀರದ ವ್ಯಾಧಿ ದುಃಖದಲ್ಲಿ ಕೂಡ ಕರ್ಮಜ ಮತ್ತು ಧಾತುಜ ಅಂತ ಬರ್ತದೆ. ಕರ್ಮಜ ಅಂತಂದ್ರೆ ಇದು ಕರ್ಮಜ, ಧಾತುಜ ಮತ್ತು ಗ್ರಹಜ ಅಂತ 3 ದುಃಖಗಳಿಂದ ಬರ್ತಾವ. ಕರ್ಮಜ ದುಃಖ ಅಂತಂದ್ರ ಏನ್ ಹೇಳ್ತಾರಪ್ಪ ಅಂದ್ರೆ ಈ ವ್ಯಾಧಿ ದುಃಖದಲ್ಲಿ ಶರೀರಕ್ಕೆ ಬರುವಂತ ರೋಗಗಳು ಏನದಾವ ಕರ್ಮಜ, ಧಾತುಜ, ಗ್ರಹಜ ಅಂತ ಬರ್ತಾವ. ಕರ್ಮಜ ಅಂತಂದ್ರ ಪೂರ್ವ ಜನ್ಮದಲ್ಲಿ ಮಾಡಿದಂತ ಪಾಪ ದೋಷ ಇರ್ತದಲ್ಲ, ಹಿಂದೆ ನಾವು ಮಾಡಿದ್ದು. ಯಾಕಂದ್ರೆ ಯಾರಿಗಾನ ಆಗ್ಲಿ ಯಾವ್ದನ ದುಃಖ ಬಂದಿತ್ತು ಅಂತಂದ್ರ ಈ ಶಾಸ್ತ್ರ ಕೇಳೋರ್ನ ಬಿಟ್ಟು, ಶಾಸ್ತ್ರ ಕೇಳೋರಿಗೆ ಸ್ವಲ್ಪ ಗೊತ್ತಾಗಿರ್ತದ, ಅವ್ರು ಏನ್ ಅನ್ನಂಗಿಲ್ಲ. ಹೌದ್ರಿ ನಾವ್ ಹಿಂದ್ ಏನೇನ್ ಪಾಪ ಮಾಡಿವೋ ಪುಣ್ಯ ಮಾಡಿವೋ ಗೊತ್ತಿಲ್ಲ ಅಂತಾರೆ. ಈ ಶಾಸ್ತ್ರ ಏನು ಕೇಳಲಾರ್ದ ಬರೀ ಈ ಸಂಸಾರಕ್ಕೆ ಗುರಿಯಾಗಿರ್ತಾರಲ್ಲ ಅಂತವ್ರ ಬಲ್ಲಿ ಹೋದಾಗ ಅವ್ರಿಗೇನ್ ಹುಷಾರ್ ಇರಂಗಿಲ್ಲ ಅಂತಂದಾಗ, ಅಲ್ರಿ ಏನ ಪಾಪ ಹಿಂದಿನ ಜನ್ಮದಾಗ ಏನ್ ಕರ್ಮ ಮಾಡಿರೇನ, ಪಾಪದ ಕರ್ಮ ಮಾಡಿರೋದಕ್ಕ ಅಥವಾ ಯಾವ ಕರ್ಮ ಅದನ್ನ ಮಾಡಿದ ಕರ್ಮನೇ ಈಗ ಅನ್ಭೋಗ್ಸಂಗ ಆಗ್ಯದ ಅಂತ ಏನಾರ ಅಂದ್ರೆ, ಏನ್ರಿ ನಾನು ಎಲ್ಲ ಪುಣ್ಯದ ಕೆಲ್ಸಗಳನ್ನೇ ಮಾಡಿ ನಾ ಏನ್ ಪಾಪದ ಕೆಲ್ಸಗಳನ್ನ ಮಾಡಿನೇನ, ಯಾವ ಜನ್ಮಕ್ಕೂ ನಾ ಪಾಪದ ಕೆಲ್ಸಗಳನ್ನ ಮಾಡಿಲ್ಲ ಅಂತದ್ದು, ಅದಕ್ಕೆ ನನಗೆ ಇಂಥ ರೋಗ ಆಗ್ಯದಂತ ಅನ್ನೋದಕ್ಕೆ ನೀವು ಅಂತ ಸಿಟ್ಟಿಗೇರಿ ಬಿಡ್ತಾರೆ. ಯಾರು ಕೇಳ್ತಾರ ಅವ್ರಿಗೆ. ಯಾಕಂದ್ರ ಇದು ಯಾರು ಹಿಂದೆ ನಾವ್ ಏನ್ ಮಾಡಿವಂತ ನೋಡ್ಕೊಂಡು ಬಂದಿಲ್ಲಲ್ಲ, ಏನೋ ಒಂದು ಮಾಡಿರ್ತೀವಿ, ಅದಕ್ಕೆ ಈ ದುಃಖಗಳು ನಮಗ್ ಕಾಡ್ತಿರ್ತಾವ. ಅದಕ್ಕೆ ಹಿಂದೆ ಮಾಡಿದಂತ ಒಂದು ಪಾಪದ ದೋಷ ಈಗ ವ್ಯಾಧಿ ರೂಪದಿಂದ ನಮಗ್ ಕಾಡ್ತದ. ಇದು ಯಾಕಂದ್ರ ಅವು ಎಷ್ಟೇ ದವಾಖಾನಿಗೆ ತೋರ್ಸಿವ್ರಿ ಕಡಿಮೆನೇ ಆಗವಲ್ರಿ ಅಂತೀವಿ, ಹೌದಿಲ್ಲ? ಬಹಳ ಕಡೆ ತೋರ್ಸಿರ್ತೀವಿ, ಹಂಗ ಐತ್ರಿ ಕಡಿಮೆನೇ ಆಗವಲ್ರಿ ಅಂತೀವಿ. ಯಾಕಂದ್ರೆ ಹಿಂದೆ ಮಾಡಿದಂತ ಒಂದು ಪಾಪದ ದೋಷದಿಂದ ಆ ರೋಗ ಉಲ್ಬಣ ಆಗಿರ್ತದ. ಅದಕ್ಕ ಎಷ್ಟು ತೋರ್ಸಿದ್ರು ಗುಣ ಆಗಂಗಿಲ್ಲ ಅದು. ಯಾಕಂದ್ರ ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತಂ ಅಂತ ಹೇಳ್ತಾರ. ಪೂರ್ವ ಜನ್ಮ ಕೃತಂ ಪಾಪಂ, ಪೂರ್ವ ಜನ್ಮದಲ್ಲಿ ಮಾಡಿದಂತ ಒಂದು ಪಾಪದ ಒಂದು ಕೆಲಸ ವ್ಯಾಧಿ ರೂಪೇಣ ಪೀಡಿತಂ, ಇದು ಪುಣ್ಯ ಕರ್ಮಗಳಿಂದ. ಯಾಕಂದ್ರ ಈ ರೀತಿ ಹಿಂದೆ ಮಾಡಿದಂತ ಒಂದು ಜನ್ಮದಲ್ಲಿ ಮಾಡಿದಂತ ಪಾಪದ ಒಂದು ದೋಷ ಈಗ ರೋಗದ ರೂಪವಾಗಿ ಕಾಡ್ತದ. ಅದಕ್ಕೆ ಇದು ಹೆಂಗ್ ಕಳಿಬೇಕ್ರಿ, ಇದು ಹೆಂಗ್ ಹೋಗ್ತದ ಅಂತಂದ್ರ ಇದಕ್ಕೂ ಕೆಲವೊಂದು ಪುಣ್ಯದ ಕೆಲಸಗಳನ್ನ ಮಾಡೋದ್ರಿಂದ ಇದು ದುಃಖ ನಿವೃತ್ತಿ ಆಗ್ತದ ಅಂತ ಹೇಳ್ತಾರೆ. ಈ ರೀತಿ ಪುಣ್ಯದ ಕೆಲಸಗಳನ್ನ ಮಾಡೋದ್ರಿಂದ ಈ ದುಃಖ ನಿವೃತ್ತಿ ಆಗ್ತದ. ಮತ್ತೆ ಧಾತುಜ ಅಂತಂದ್ರು ಕೂಡ ಈ ವಾತ ಪಿತ್ತ ಕಫ ಅಂತ 3 ಇರ್ತಾವ. ಇವು ಶರೀರದಾಗ ಸಮನಾಗಿದ್ರೆ ಚಂದ, ಇಲ್ಲಾಂದ್ರೆ ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿ ಬಹಳಷ್ಟು ಕಷ್ಟ ಆಗಿಬಿಡ್ತದ. ಅದಕ್ಕೆ ಧಾತುಗಳ ಇದು ವೈಷಮ್ಯದಿಂದ ಅಂದ್ರೆ ಇದರಿಂದ ಬರುವಂತ ಒಂದು ಜ್ವರ ಆಗ್ಲಿ, ನೆಗಡಿ ಆಗ್ಲಿ, ಕೆಮ್ಮಾಗ್ಲಿ, ಇವೆಲ್ಲ ಏನಾಗ್ತಾವ ಅಂತಂದ್ರ ಈ ರೋಗಗಳು ಬರ್ತಾವ. ಇದು ಡಾಕ್ಟರ್ ಹತ್ರ ಹೋಗಿ ಔಷಧಿ ಮೂಲಕ ನಾವು ಕಡಿಮೆ ಮಾಡ್ಕೊಳಕ್ ಬರ್ತದೆ. ಮತ್ತೆ ಗ್ರಹಜ ದುಃಖ ಅಂತಂದ್ರ ಈ ಪಿಸಾಚಿ ಅಂತ ಹೇಳ್ತೀವಲ್ಲ, ಪಿಸಾಚಿ ಅನ್ನುವಂಥದ್ದು, ಆಮೇಲೆ ಬ್ರಹ್ಮ ರಾಕ್ಷಸ ಅಂಗ್ರಿ ಅಂತೀವಿ, ಬಾಲಗ್ರಹ ಅಂತೀವಿ, ಈ ಹಲವಾರು ಗ್ರಹಗತಿಗಳು ಅಂತೀವಿ. ಇವೆಲ್ಲಗಳಿಂದ ಬರುವಂತದ್ದು ಇದು ಕೂಡ ದುಃಖ ಅಂತ ಹೇಳಿಸ್ಕೊಳ್ತದ. ಇವು ಯಾಕಂತಾರ ಇವನ್ನೆಲ್ಲ ಬಾಲಗ್ರಹ, ಪಿಸಾಚ, ಆಮೇಲೆ ಈ ಬ್ರಹ್ಮ ರಾಕ್ಷಸ ಆಗಿರ್ಬೋದು, ಮತ್ತೆ ಗ್ರಹಗತಿಗಳದಾಗಿರ್ಬೋದು, ನಾನಾ ರೀತಿಯಿಂದ ಏನ್ ದುಃಖಗಳು ಕಾಡ್ತಾವ. ಇವುಗಳನ್ನ ಪರಿಹಾರ ಮಾಡ್ಕೊಳಕ್ಕೂ ಬರ್ತದೆ. ಯಂತ್ರ ಮಂತ್ರ ತಂತ್ರ ಇಂಥವುಗಳಿಂದ ಅವ್ರ ನಿವೃತ್ತಿ ಮಾಡ್ಕೊಳಕ್ ಬರ್ತವೆ ಅಂತ ಕೂಡ ಹೇಳ್ತಾರೆ. ಈ ರೀತಿ ಆಧ್ಯಾತ್ಮಿಕ ದುಃಖಗಳಲ್ಲಿ ಇಷ್ಟ ಐತದ. ಯಾವಾಗ ಈ ಶರೀರ ನಾನು ಅಂತಂದಾಗ ಇವೆಲ್ಲ ಬರ್ತಾವ ನೋಡ್ರಿ, ಶರೀರ ಇವೆಲ್ಲ ದುಃಖ. ಆದಿ ದೈವಿಕ ದುಃಖ ಅಂದ್ರೂ ಕೂಡ ಭೌತಿಕ ವಸ್ತುಗಳಿಂದ ಬರ್ತದ.
ಯಾಕಂದ್ರೆ ಕಣ್ಣಿಗೆ ಕಾಣುವಂತ ಈಗ ಭೌತಿಕ ನಮ್ಗೆ ಬಿಟ್ಟು ಬೇರೆ ಇರುವಂತ ವಸ್ತುಗಳಿಂದ ಅವು ಬರ್ತಾವ. ಮತ್ತೆ ಶರೀರ ಮತ್ತ ಇಲ್ಲಿ ಕೂಡ ಯಾಕಂತಂದ್ರೆ ಇಲ್ಲಿ ಕೂಡ ಮಾನಸಿಕ ದುಃಖ. ಉದಾಹರಣೆ ಏನ್ ಹೇಳ್ತಾರ ಅಂದ್ರೆ ಮಳೆ, ಗಾಳಿ, ಹಸಿವು, ತೃಷೆ, ಜನನ, ಮರಣ, ಇವೆಲ್ಲ ವೈದಿಕ ವಾಕ್ಯಗಳಿಂದ ಬರುವಂತ ಇವು ದುಃಖಗಳು. ಆದಿ ದೈವಿಕ ದುಃಖ ಅಂತಂದ್ರೆ ನೋಡ್ರಿ, ಇದ್ರಾಗ್ನು ಇಲ್ಲಿ ಶರೀರಕ್ಕೆ ಬರುವಂತ ದುಃಖನು ಹೇಳ್ತಾರ, ಮತ್ತೆ ಮಾನಸಿಕವಾಗಿ ಬರುವಂತ ದುಃಖ ಕೂಡ ಅದಾವ ಇದ್ರಾಗ. ಯಾಕಂದ್ರೆ ಈ ವಿಚಾರ ಬಂದದಂತ ಬಂತು ವಿಚಾರಗಳು ಬರಾಕತ್ತಾವ. ಇಲ್ಲಿ ಕೂಡ ಆದಿ ಭೌತಿಕ, ಆದಿ ದೈವಿಕ ಅನ್ನುವಂಥದ್ರಲ್ಲಿ ಇಲ್ಲಿ ಕೂಡ ಮಳಿ, ಗಾಳಿಯಿಂದ, ಹಸಿವು ತೃಷೆಗಳಿಂದ, ಮತ್ತೆ ಜನನ, ಮತ್ತೆ ಈ ಮರಣಗಳಿಂದ ಆಗುವಂತ ಒಂದು ದುಃಖ ಇದು ಕೂಡ. ಮತ್ತೆ ಉದಾಹರಣೆಗೆ ಯಾಕಂತಾರೆ ಈ ದುಃಖಗಳು ಬರ್ತಾವ ಭೌತಿಕ ವಸ್ತುಗಳಿಂದ ಬರುವಂತದ್ದು, ಇಂದ್ರಿಯ ಶರೀರ ಮತ್ತ ಮಾನಸಿಕ ದುಃಖ. ಉದಾಹರಣೆ ಮಳೆಯಲ್ಲ. ಮತ್ತೆ ವೈದಿಕ ದುಃಖಗಳು ಅದಾವ ಇದ್ರಾಗ. ಭೌತಿಕ ದುಃಖ ಮತ್ತೆ ಇದರಲ್ಲೇ ಕೂಡ ವೈದಿಕ ದುಃಖ ಅಂತ ಬರ್ತಾವ, ವೈದಿಕ ವಾಕ್ಯಗಳಿಂದ ಬರುವಂತದ್ದು. ಯಾಕಂದ್ರೆ ಇಲ್ಲಿ ಕೂಡ ನಮ್ಮ ವೈದಿಕ ದುಃಖಗಳಿಂದ ಯಾರಾದ್ರೂ ಏನಾದ್ರು ಅಂದ್ರೆ ವಾದ ವಿವಾದ ಮಾಡಿದಾಗ ಬರುವಂತ ದುಃಖ ಆಗಿರ್ಬೋದು. ಇಲ್ಲಿ ನಮ್ಮ ದೇವ್ರ ದೊಡ್ಡವ, ನಿಮ್ಮ ದೇವ್ರ ದೊಡ್ಡವ ಅಂತಾರ ನೋಡ್ರಿ ಬಹಳ ಜನ. ನಾವ್ ಶಿವ ಮತದವ್ರ, ನಾವ್ ಹರಿ ಮತದವ್ರ. ಯಾ ಮತದವ್ರಿ? ನಾವೆಲ್ಲ ಒಡ್ಡಾಕೊಂಡ್ರಿ, ಹೊಲಕ್ ಹಾಕೊಂಡಂಗ. ನಾ ಆ ಮತದಾರಂತ, ಇವ್ರು ಈ ಮತದಾರಂತ, ಆ ಪಂಥದಾರಂತ, ಈ ಪಂಥದಾರ, ಇವೆಲ್ಲ ಒಡ್ಡಾಕೊಂಡು ಇವೆಲ್ಲ ಜೀವತ್ವ ಭಾವದಲ್ಲಿ ಬರ್ತಾವ. ಎಲ್ಲ ಗುರು ಅನ್ನೋ ತತ್ವವನ್ನು ಅರ್ಥಕೊಂಡಂತ ಗುರು ಒಬ್ಬನೇ ಅದಾನ. ಸುಮ್ಮನೆ ಹಂಗೆಲ್ಲ ಅನ್ಕೊಂತ ಕೂಡ್ತಾರಲ್ಲ, ಇದು ಕೂಡ ವೈದಿಕ ವಾಕ್ಯಗಳಿಂದ ಬರುವಂತ ದುಃಖಗಳು ಇವು. ಮತ್ತಿಲ್ಲಿ ನಮ್ಮ ಜಾತಿ ಶ್ರೇಷ್ಠ, ನಿಮ್ಮ ಜಾತಿ ಶ್ರೇಷ್ಠ ಅನ್ನುವಂಥದ್ದಾಗಿರ್ಬೋದು, ಮತ್ತೆ ವಾದ ವಿವಾದ ಮಾಡುವಂಥದ್ದಾಗಿರ್ಬೋದು. ನಮ್ ಗುರು ದೊಡ್ಡವ, ನಿಮ್ ಗುರು ದೊಡ್ಡವ, ನಮ್ ಗುರು ಭಾರಿ ಶ್ರೇಷ್ಠ ರೀ ಅಂತ ಹೇಳ್ತಾರೆ. ಈ ಕಡೆ ಇವು ನಮ್ ಗುರು ಶ್ರೇಷ್ಠ. ಎಲ್ಲಾ ಗುರುಗಳು ಒಂದೇಪ್ಪ, ಶರೀರದಿಂದ ಭಿನ್ನ ಆಗಿದಾವ. ಆತನು ಹೇಳಂತ ಆನಂದ ಒಂದೇ. ಎಲ್ಲಾ ನದಿಗಳು ಸಮುದ್ರಕ್ಕೆ ಹೆಂಗ ಸೇರ್ತಾವ ಅದ್ರಂಗ ಎಲ್ಲಾ ಗುರುಗಳು ಇರುವಂತ ಆನಂದ ಒಂದೇ ಅದ. ಈಗ ಜಾತಿ ಪಾತಿ ನೋಡಿ, ಇವ ಬಡವ ಶ್ರೀಮಂತ ಅದನ್ರಿ, ಇವ್ರು ಅಂತವ್ರ ಅದಾರ ಇಂಥವ್ರ ಅದಾರಿ, ಅಂತ ಪಂಥದವ್ರ ಇಂಥ ಪಂಥದವ್ರ ಆದ್ರೆ ಅಂತ ಅದ ನಿದ್ದೆ ಒಳಗೆ ಏನಾರ ಬರೀ ಅಜ್ಞಾನದ ನಿದ್ದಿನೇ ತಗೊಳ್ರಿ. ಅಜ್ಞಾನ ನಿದ್ದೆ ಒಳಗೆ ಏನಾರ ಅದನ್ನು ಪಂಥ ಗಿಂತ ಅದಾವ, ಅಂತೂ ಇದು ದೊಡ್ಡದ ಐತೆ, ಅವ್ರು ದೊಡ್ಡವ್ರು ಇವ್ರು ದೊಡ್ಡವ್ರ ಅಂತ ಏನಾರ ಐತೇನು? ಏನಿಲ್ಲ. ನಿದ್ರೆ ಎಲ್ಲರಿಗೂ ಸಮಾನವಾಗದ ನಿದ್ರೆ. ಹಾಸಿಗೆಗಳು ಬೇರೆ ಇರ್ಬೋದು, ಜಾಗಗಳು ಬೇರೆ ಇರ್ಬೋದು, ನಿದ್ರೆ ಆನಂದ ಒಂದೇ ತಾನೆ. ಉಪಾಧಿಗಳು ಬೇರೆ ಇರ್ಬೋದು, ಆನಂದ ಇರುವಂತದ್ದು ಒಂದೇ. ಅದಕ್ಕೆ ಆ ಗುರು ಈ ಗುರು ಬರೇ ನೀವು ಶರೀರ ಮುಖಾಂತರ ನೋಡಕತ್ತೀರಿ, ನಿಮ್ಗೆ ಆ ಗುರು ಈ ಗುರು ಅಂತಾನೆ. ಮತ್ತೆ ಶರೀರನೇ ನೋಡ್ಕೊಂತ ಕುಂತ ನಿಮಗೆ ಯಾವ ದೇವ್ರು ಸಿಗ್ತಾನೆ? ಅದು ಬೇರೆ ಇದು ಬೇರೆ ಅನ್ಕೊಂತ ಕುಂತ್ರೆ ದೇವ್ರು ಸಿಗ್ತಾನ ನಿಮ್ಗ? ಎಲ್ಲವನ್ನ ಮೀರಿ ಹೋಗ್ಬೇಕು. ದೇವ್ರಂದ್ರೆ ಎಲ್ಲವನ್ನ ಮೀರಿದವನು, ಎಲ್ಲವನ್ನ ಮೀರಿ ಹೋದವನೇ ದೇವ್ರ ಆಗ್ತಾನ. ಮತ್ತೆ ಇಟಿ ಇಟ್ಕೊಂಡ್ ಕುಂತ್ರ ಎಷ್ಟು ಜನ್ಮಗಳು ಬರ್ತಾವನ ಯಾರಿಗ ಗೊತ್ತದ? ಹಂಗಾಗಿ ಇಲ್ಲಿ ಹೇಳುವಂತ ಉದ್ದೇಶ ಏನಂದ್ರ, ಯಾವ ಗುರು ಇಲ್ಲ, ಗುರುವಿಗೆ ಭೇದ ಭಾವ ಮಾಡಂಗಿಲ್ಲ. ಯಾಕಂತಂದ್ರ ಗುರು ಒಬ್ಬನೇ. ಆ ನದಿ ಈ ನದಿ ಎಲ್ಲಾ ಸೇರಿ ನದಿ ಎಲ್ಲಿ ಹೋಗ್ತಾವ? ಸಮುದ್ರಕ್ಕೆ ಹೋಗ್ತಾವ. ಹಂಗಾಗಿ ಭಿನ್ನ ಭಿನ್ನ ಶರೀರ ಇರ್ಬೋದು, ಭಿನ್ನ ಭಿನ್ನ ಜಾಗದಾಗ ಇರ್ಬೋದು, ಭಿನ್ನ ಭಿನ್ನ ಉಪದೇಶಗಳು ಇರ್ಬೋದು. ಇರುವಂತ ಆ ಉಪದೇಶದ ಆನಂದ ಒಂದೇ. ಆನಂದ ಸಮುದ್ರ ಆನಂದ, ಸಮುದ್ರೋಪಾದಿಯಿಂದ ಕೂಡಿದಂಥದ್ದು ಆನಂದ. ಅಂತ ಆನಂದದ ಒಂದು ಭಾವದಲ್ಲಿ ಎಲ್ಲಾ ಗುರುಗಳು ಇರ್ತಾರೆ, ತತ್ವವನ್ನು ಅರ್ಥಕೊಂಡಂತವ್ರು. ಮತ್ತೆ ಎಲ್ಲಾ ಗುರುಗಳು ಅಂದ್ರೆ ಇದು ಏನ್ ಕೇಳಾರ್ದವ್ರು ಪಾಳಾರ್ದವ್ರು ಆನಂದದಿಗಿರ್ತಾರಂತಲ್ಲ. ತತ್ವವನ್ನ ಬಲ್ಲಂತ ಜ್ಞಾನಿಗಳು ಒಂದೇ. ಅವ್ರು ಅಲ್ಲಿರುವಂತ ಆನಂದ ಒಂದೇ. ಈತನ ಬೆಲೆ ಆನಂದ ಬೇರೆ, ಆತನ ಬೆಲೆ ಆನಂದ ಏನಿಲ್ಲ, ಒಂದೇ ಇರ್ತಾರ. ಅದಕ್ಕೆ ನಾವು ಜೀವತ್ವ ಭಾವದಿಂದ ಅವ್ರಿಗೆ ಹಿಂಗ್ರಿ, ನಮ್ ಗುರು ದೊಡ್ಡವ, ನಿಮ್ ಗುರು ದೊಡ್ಡವ, ನಮ್ಮ ದೇವ್ರ ದೊಡ್ಡದು, ನಿಮ್ ದೊಡ್ಡದು. ಯಾವ ದೇವ್ರು? ಎಲ್ಲಾ ದೇವರಲ್ಲಿರುವಂತ ಮಣಿಗಣ ಸೂತ್ರ ಒಂದೇ ಇರೋದು, ಬೇರೆ ಬೇರೆ ಏನಿಲ್ಲ. ನಾವು ಕನಿಷ್ಠ ಬುದ್ಧಿಯಿಂದ ಕೂತ್ಕೊಂಡಿವಿ, ಅದು ದೊಡ್ಡದು ಇದು ದೊಡ್ಡದು, ಹಂಗ ನಮ್ಮ ಗುರುಗಳು ದೊಡ್ಡ್ರು, ನಿಮ್ ಗುರು ದೊಡ್ಡ್ರು, ಆ ಪಂಥ ಈ ಪಂಥ ಎಲ್ಲಿರಿ ಪಂಥ? ಅವೆಲ್ಲವನ್ನ ಮೀರಿದಂಗ ನೀವು ದೇವ್ರು ಆಗ್ತೀವಿ. ಅವ್ನ ಇಟ್ಕೊಂಡಾಗ ದೆವ್ವನೇ ಆಗೋದು. ಅದಕ್ಕ ಇಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರ? ಆದಿ ದೈವಿಕ ದುಃಖದಲ್ಲಿ ಕೂಡ ಈ ರೀತಿ ದುಃಖಗಳು ಬರುವಂಥವು. ಮತ್ತೆ ಇಲ್ಲಿ ಕೂಡ ಹೇಳ್ತಾರ ಆದಿ ದೈವಿಕ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅನ್ನುವಂಥದ್ದು. ಈ ರೀತಿ ಆದಿ ದೈವಿಕ ಆದಿ ಭೌತಿಕ ಅಂತಂದ್ರು ಕೂಡ ನಮ್ಮ ಯಾವ ಎದುರುಗಡೆ ಕಾಣುವಂತ ಮಳೆ ಗಾಳಿ ಅದರಿಂದ ಬರುವಂತದ್ದು ಆದಿ ಭೌತಿಕ ದುಃಖಗಳು ಬರುವಂಥದ್ದು. ಇವೆಲ್ಲ ಯಾವ್ದಂದ್ರ ಅಸ್ಮಿತೆ. ಅಸ್ಮಿತೆ ಅನ್ನುವಂಥದ್ದು ಯಾವುದು ಅಂತಂದ್ರ
ಈ ನಾನು ಶರೀರ ಅಲ್ಲ, ಆದ್ರೂ ಕೂಡ ಶರೀರ ನಾನೇ ಅಂತ ತಿಳ್ಕೊಳ್ಳುವಂಥದ್ದು. ಇದಕ್ಕ ಏನ್ ಹೇಳತ್ತಾರಪ್ಪ ಅಂತಂದ್ರೆ ಶರೀರ ನಾನು ಅನ್ನುವಂಥದಕ್ಕೆ ಇವೆಲ್ಲ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ದುಃಖಗಳು ಅಲ್ಲಿ ಬರ್ತಾವ. ಯಾವ ರೀತಿ ಭೌತಿಕ ಅಂತಂದ್ರ ಕಣ್ಣಿಗೆ ಕಾಣುವಂಥದ್ದು, ಉದಾಹರಣೆ ಗಾಳಿ, ಮಳೆ, ಹಸಿವು, ತೃಷೆ, ಇವರಿಂದ ಆದಿ ಭೌತಿಕ ದುಃಖಗಳು. ಇವೆಲ್ಲ ಬರುವಂಥದ್ದು ಯಾವುದು ಆದಿ ದೈವಿಕ ದುಃಖಗಳು. ಇದರಲ್ಲಿ ಕೂಡ ನಾನಾ ರೀತಿಯಿಂದ ಬರುವಂಥದ್ದು ಅಂತ ಹೇಳಿದ್ರಿ. ಈಗ ಆದ್ರೆ ಈ ರೀತಿಯಾಗಿ ಈ ಕಾಮ, ಕ್ರೋಧ, ಮದ, ಮೋಹ, ಮತ್ಸರ ಇವೆಲ್ಲಗಳಿಗೂ ಕಾರಣ ಆಗುವಂಥದ್ದು ಇದೇ ಆಧ್ಯಾತ್ಮಿಕ ಯಾವುದು ಅಸ್ಮಿತೆ ದುಃಖ. ಈ ಅಸ್ಮಿತೆ ದುಃಖ ಇದ್ದಾಗ ಇಷ್ಟೆಲ್ಲ ದುಃಖಗಳು ಬರ್ತಾವ ನೋಡ್ರಿ. ಅಸ್ಮಿತೆ ಅಂದ್ರೆ ಶರೀರ ನಾನು ಅಲ್ಲದೆ ಇರುವಂತದ್ದು ನಾನು ಅಂತ ಇಟ್ಕೊಂಡು ಕುಂತದಕ್ಕೆ ಇಷ್ಟೆಲ್ಲ ದುಃಖಗಳು ಬರೋದು ನಮಗ. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, 6 ಹರಿಗಳು ಅಂತಂದ್ರೆ ಕಾಮ, ಕ್ರೋಧ, ಮದ, ಮೋಹ ಇವೆಲ್ಲ. ಇದರಿಂದ ಏನಾಗ್ತದ, ಇವನ್ನ ನಾವು ಮುಂದೆ ಮಾಡಿದಾಗ ಅವು ಪಾಪಂಗಳಿಗೆ ಕಾರಣ ಆಗ್ತದ. ಯಾಕಂದ್ರ ಅರಿಷಡ್ ವರ್ಗಗಳು ಇರಬಾರ್ದಂತಲ್ಲ, ಇದ್ದಾವ. ಅವನ್ನ ಎಲ್ಲಿ ಬಳಸ್ಬೇಕು. ನಾವು ಮನ್ಯಾಗ ಕತ್ರಿ ಐತಪ್ಪ, ಚಾಕು ಐತಪ್ಪ ಅಂತಂದಾಗ ಚಾಕು ಕಟ್ ಮಾಡ್ಕೊಂಡು ತಿನ್ನಕ್ಕೂ ಬರ್ತದೆ, ಯಾರಿಗಿನ್ನ ಚುಚ್ಚಕ್ಕೂ ಬರ್ತವೆ, ತಾಯಿ ಹಿಡಿಯಕ್ಕೂ ಬರ್ತವೆ. ಅದನ್ನ ಎಲ್ಲಿ ಬಳಸ್ಬೇಕಲ್ಲ. ನಾವ್ ಎಲ್ಲಿ ಬಳಸಿದೀವಿ, ಬೇರೆ ಕಡೆ ಬಳಸಿದೀವಿ. ಪಾಪಕ್ಕೆ ಗುರಿಯಾಗಂತಲ್ಲಿ ಬಳಸಕತ್ತೀವಿ. ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ ಅವುಗಳಿಂದ ನಮಗ್ ಪಾಪನೇ ಬರ್ಬೇಕು, ಯಮಧರ್ಮ ಒದ್ಕೊಂತ ಹೋಗ್ಬೇಕು ನಮಗ ಅಂತಲ್ಲಿ ಬಳಸಕತ್ತೀವಿ. ಆದ್ರೆ ಸದ್ಗುರು ಅಂತಲ್ಲಿ ಬಳಸ್ಬೇಡ್ರಪ್ಪ, ಅವ್ನ್ ಬಿಟ್ಬಿಡ್ರಿ, ಆ ಕಡೆ ಬಳಸ್ಬೇಡ್ರಿ, ಈ ಕಡೆ ಬಳಸ್ರಿ ಅಂತ. ಅವೇ ಕಾಮ ಕ್ರೋಧಾದಿಗಳು ಈ ಕಡೆ ಬಳಸಿದ್ರೆ ನೀನ್ ಮಹಾತ್ಮ ಆಗಿಬಿಡ್ತೀವಿ, ಆ ಕಡೆ ಬಳಸಿದ್ರೆ ಮಹಾದೇವ್ ಆಗ್ತೀವಿ. ಅದಕ್ಕ ಮಹಾತ್ಮರು ಬಹಳ ಚಂದ ತಿಳಿಸ್ತಾರ ನಮ್ಗ, ಆ ಕಡೆ ಎಲ್ಲ ಬಳಸಕ್ ಹೋಗ್ಬೇಡ್ರಪ್ಪ, ಅದರಿಂದ ದುಃಖನೇ ಐತಿ ನಿಮ್ಗ, ಅದಕ್ಕೆ ಬಂಧನೇ ಐತಿ, ಜೈಲಿಗೆ ಹೋಗ್ಬೇಕಂತ. ಈ ಚಾಕುಲಿಂದ ಚುಚ್ಚಿದವ್ರಿಗೆ ಮನೆಗೆ ಇಟ್ಕೊಂಡ್ ಕುಂದಿರ್ತಾರ, ಮತ್ತೆ ಕಾನೂನು ಪ್ರಕಾರ ಹೋಗಿ ಜೈಲಿಗೆ ಹಾಕ್ತಾರಲ್ಲ. ಅದ್ರಂಗ ಈ ಅರಿಷಡ್ ವರ್ಗಗಳು ಈ ಸಂಸಾರದೊಳಗ ಬಳಸಿ 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 ಬಿಟ್ರೆ ನಾಳೆ ಯಮಧರ್ಮ ಬಂದಾಗ ಏನ್ ಹೇಳ್ತಿದಿ, ಎಲ್ಲಟ್ಟು ಇಲ್ಲೇ ಬಳಸ್ಕೊಂಡ್ ಕುಂತೀನಿ, ಇಲ್ಲೇ ಶರೀರವನ್ನು ಇದಕ್ಕ ಹೆಂಡ್ರ ಮಕ್ಕಳಿಗೆ ಸವಿಸಿ ಬಿಟ್ಟಿನಿ ಅಂತ ಹೇಳಿದಾಗ, ನಿನಗ ಹೆಂಡ್ರ ಮಕ್ಕಳ ಸಲುವಾಗಿ ಕಳಿಸಿಲ್ಲಪ್ಪ ಈ ಭೂಮಿಗೆ, ನಡಿ ಅಂತ ಹೇಳಿಕಿಸಿ ಒದ್ಕೊಂತ ಹೋಗ್ತಾನೆ. ಅವಾಗ ಬರ್ತಾರ ಯಾರಾದ್ರೂ ಹೆಂಡತಿ ಮಕ್ಳು ಬಿಡ್ಸಾಕ? ಯಾರು ಬರಂಗಿಲ್ಲ. ನಿನಗೆ ಯಾವಾಗ ಹೋಗೋದ್ ಬಂತು ಅವಾಗ ನಿಂತ ಇರ್ತಾನೆ ಬಂದು ಕಣ್ಮುಂದ. ಅವದಕ್ಕಾರ ಭಯ ಪಟ್ಕೊ ಅಂತಾರ ಮಹಾತ್ಮರು. ಬಹಳಷ್ಟು ಹೇಳ್ತಾರ. ಯಾಕಂತಂದ್ರ ಮುಂದ ಅದಕ್ಕೆ ಇದ್ರ ಫಲಗಳು ಗಿಡ ಹಾಕಿದ ತಕ್ಷಣ ನಾವ್ ನೋಡ್ರಿ ಹೊಲ್ದಾಗ ಬಿತ್ತಿದ ಒಂದೇ ಸಲ ಫಲ ಬರ್ದ್ ಬಿಡ್ತದ. ನೀವ್ 5-6 ತಿಂಗಳು ಕಾಯ್ಬೇಕಿಲ್ಲ ಹೊಲ್ದಾಗ, ಅದು ಬೆಳಿ ಬರ್ತದ ಅಂತ ಹೇಳಿ. ಅದ್ ಬರಲ್ ತನ ಕಾಯ್ಬೇಕಾಗ್ತದ. ಅಲ್ಲಿ ತನ ಬರೀ ಹೊಲಕ್ ಹೋಗಿ ಏನೇನ್ ಮಾಡೋದ ಅದೆಲ್ಲಟು ಮಾಡ್ತಿರ್ತೀರಿ. ಆಮೇಲೆ ಅದ್ ಬೆಳಿ ಬರ್ತದ, ಅವಾಗ ರಾಶಿ ಮಾಡ್ಕೋತಾರೆ. ಅದಕ್ ಫಲಗಳು ಆಮೇಲೆ ಸಿಗೋದು. ಅದ್ರಂಗ ಇದು ಕೂಡ ಒಂದು ಬೆಳಿ ಬಿತ್ತಿದಂಗ. ಇದು ಗುರುನಾಥ ವಾಕ್ಯಗಳನ್ನ ಕೊಟ್ಟಿದ್ದಾನಲ್ಲ, ಇದನ್ನ ಬೆಳಿ ಮಾಡಿದಂಗ. ಆದ್ರೆ ಇದ್ರ ಫಲ ನಮಗ್ ಕೊನೆಗೆ ಸಿಕ್ಕೇ ಕೊನೆಗಂತಂದ್ರೆ ಕೊನೆಗೆ ಪೂರ್ತಿ ಸಾಯಾಗಂತಲ್ಲ, ನಮ್ಗೆ ಯಾವಾಗ ದೃಢವಾದ ಜ್ಞಾನ ಆಯ್ತು ಅಂದ್ರೆ ಅದು ಫಲ ಸಿಕ್ಕಂಗೆ ನಮಗ. ಅವಾಗ ನೀನು ತೀವ್ರ ಭಾವ ಮಾಡ್ಬೇಕಿಲ್ಲ. ಯಾವಾಗ ಇನ್ನ ಆ ಬೆಳೆಗಳಿಗೆ ಒಂದು ಚೂರು ಇಲ್ರಿ, ಅದಕ್ಕ ಮತ್ತೆ ನೀರು ಬಿದ್ರು ಗೊಬ್ಬರ ಹಾಕಿದ್ರು ಕೂಡ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಆದ್ರೆ ಇಲ್ಲಿ ಇಲ್ಲ, ನೀನ್ ಎಷ್ಟು ತೀವ್ರ ಭಾವ ಈ ಸಂಸಾರದಲ್ಲಿ ಇಟ್ಟಂತ ಮನಸ್ಸನ್ನ ಈ ಕಡೆ ಇಟ್ಬಿಟ್ಟಿ ಅಂದ್ರ, ಗಟ್ಟಿಯಾಗಿ ಇಟ್ಬಿಟ್ಟಿ ಅಂದ್ರ ಅದ್ ಹಗಲಿ ರಾತ್ರಿ ಸಂಸಾರ ಚಿಂತೆ ಮಾಡ್ತಿದ್ ನೋಡ್ರಿ. ಬರೀ ಚಿಂತೆ ಮಾಡ್ತೀವಿ. ಕಿದಿಕಿಂಗ್ ಮಾಡಿದ್ರೆ ಹಂಗ, ಹೆಂಡತಿ ಹಂಗ, ಮಕ್ಕಳ ಹಂಗ, ಬಂಧು ಬಳಗ ಹಂಗ, ಇದು ಹಂಗಂತ ಬರೀ ಅದೇ ಭ್ರಮೆ ನಮ್ಗೆ ತಲೆಯಾಗ ಹೋಗ್ಕೊಂಡ್ಬಿಟ್ಟದಿಲ್ಲ. ಆ ಭ್ರಮೆಯನ್ನು ಬಿಟ್ಕೇಸಿ ಈ ಭ್ರಮೆ ಹೋಗ್ಸುಕ ತಲೆಯಾಗ. ಈ ಯಾವಾಗ ಈ ಭ್ರಮೆ ಇದು ನಿಜವಾದ ವಸ್ತುವನ್ನ ನಿನ್ ತಲೆಯಾಗ ಹೋಗಿತ್ತು, ಇದು ನಾನು ಯಾವಾಗ ತಿಳ್ಕೊಂಡು ಆ ಭ್ರಮೆ ಬಿಟ್ಟು ಈ ವಿಚಾರವನ್ನ ನಿನ್ ತಲೆಗಿಟ್ಕೊಂಡು ಸದ್ಗುರು ವಾಕ್ಯವನ್ನ ಕೇಳಿ ಯಾವಾಗ ನಾನು ಇದರಿಂದ ಪಾರಾದ್ನಪ್ಪ ಅನ್ನುವಂಥದ್ದು ಭಾವ ಆ ಹುಚ್ಚು ನಿನಗೆ ಹಿಡಿತು ಅಂತಂದಾಗ ತಕ್ಷಣದಲ್ಲಿ ಇದ್ರ ಫಲ ಸಿಕ್ಬಿಡ್ತದೆ. ಬಹಳ ದೂರೇನಲ್ಲ, ಅದಕ್ಕೆ ಬಹಳ ಸುಲಭ ಐತಿ, ಅದು ಅಷ್ಟೇ ಕಠಿಣ ಐತಿ. ನೀ ಯಾವಾಗ ಮೈ ಮರ್ತು ಯಾವಾಗಾನ ಆಗ್ಲಿ ಬಿಡು, ಟೈಮ್ ಇದ್ದ ಸ್ವಲ್ಪ ಕೇಳ್ತೀನಿ ಅಂತ ಅಂದ್ರ ಬಹಳ ದೂರ ಹೋಗ್ತದೆ. ಇಲ್ಪ ನಾನು ಏನ್ ಹೇಳಿದಾರೆ ಇದನ್ನ ಕೇಳ್ಬೇಕು, ತಕ್ಷಣದಲ್ಲಿ ಇದನ್ನ ನೋಡ್ಬೇಕು, ವಿಚಾರ ಮಾಡ್ಬೇಕು ಅನ್ನುವಂತ ಭಾವ ಬಂತು ಅಂದಾಗ ತಕ್ಷಣದಲ್ಲಿ ಮುಕ್ತನೇ ಆಗಿಬಿಡ್ತೀವಿ. ಏನ್ ದೂರ ಇಲ್ಲ, ಬಹಳ ದೂರ ಏನಿಲ್ಲ. ಅದಕ್ಕ ಇಲ್ಲಿ ಕೂಡ ಯಾವಾಗ ಇವೆಲ್ಲ ಇವು ಅರಿಷಡ್ ವರ್ಗಗಳನ್ನ ಈ ಕಡೆ ಇಟ್ಕೋ, ಯಾವಾಗ ಪರಮಾರ್ಥದಲ್ಲಿ ಇಟ್ಕೊಂಡು ನಾನು ಇದನ್ನ ಕೇಳ್ತೀನಿ, ಗುರು ಮುಖಾಂತರ ನಾನು ಕುಂತು ಕೇಳ್ತೀನಿ ಅನ್ನುವಂತ ಒಂದು ಕಾಮನೆ ಮಾಡು, ಅಪೇಕ್ಷೆ ಪಡು. ಆಮೇಲೆ ಇಷ್ಟು ದಿವಸ ಕೇಳಿಲ್ಲಲ್ಲ, ಹಿಂಗೆ ಕಳೆದ್ಬಿಟ್ಟೆ ಈ ದಿವಸಗಳನ್ನ ಅಂತ ಸಿಟ್ಟು ಮಾಡ್ಕೊ.
ಕ್ರೋಧ ಮಾಡ್ಕೊ. ಆಮೇಲೆ ಹೇಳ್ತಾರ ಕ್ರೋಧ ಮಾಡ್ಕೊ. ಆಮೇಲೆ ಲೋಭ. ನೋಡಿ ಎಂತೆಂತ ವಾಕ್ಯಗಳು ಅದಾವ. ಮನ್ಯಾಗ ಆಲ್ಮರಿಯಾಗಿಟ್ಟು ರೊಕ್ಕ ಇಟ್ಟು ಕೇಸಿ ಬಾಗ್ಲಿ ಮುಚ್ಚಿ ಆಲ್ಮರಿ ತೆಗಿಯೋದು ಮುಚ್ಚೋದು ಮಾಡ್ತಿದ್ವಿ. ರೊಕ್ಕ ರೂಪಾಯಿ ಬಾಳ ಅದಾವ, ಬಂಗಾರ ಬಾಳ ಅದಾವ. ಎಲ್ಲಿಗೇನ ಗುರುಗಳು ಒಂದಿಟ್ಟು ಕ್ಲಾಸ್ ಹೇಳಕತ್ತಾರ ಬಾ ಅಂತಂದ್ರ ಇಲ್ರಿ ಬರಂಗಿಲ್ರಿ, ಮನಿ ಮುಂದೆ ಯಾರನ್ನ ಇರ್ಬೇಕಲ್ರಿ ಅಂತ ಮನ್ಯಾಗ ಇಟ್ಟಿರ್ತಿದಿ ಗಂಟೆ, ಅದಕ್ಕೆ ಬರಕ್ ಆಗಂಗಿಲ್ಲ ನಿನಗ. ಏನ್ ಈ ಮನ್ಯಾಗ ಏನು ಇಟ್ಟಿರ್ಲಿಲ್ಲ ಅನ್ನುವಂತ ಒಂದು ಒಳ್ಳೆ ವಿಚಾರ ನಿನ್ನಲ್ಲಿ ಇತ್ತು ಅಂದ್ರೆ ಇಲ್ಲಪ್ಪ ಕೇಳಕ್ ಬರ್ತೀನಿ ಅಂತ ಬರ್ತೀವಿ. ಯಾಕಂದ್ರೆ ಮನ್ಯಾಗ ಗಂಟಿಟ್ಟು ಮುಚ್ಚೋದು ತೆಗಿಯೋದು ಅದನ್ನ ಖರ್ಚುನು ಮಾಡಂಗಿಲ್ಲ, ಖರ್ಚು ಮಾಡೋರಿಗೂ ಕೊಡಂಗಿಲ್ಲ. ಅದು ಆಲ್ಮರೆಗೆ ಇಡೋದು ಮುಚ್ಚೋದು ತೆಗಿಯೋದು ಸಾಯವರೆಗೆ ಹಂಗ ಇಟ್ಕೊಂಡ್ ಕೊಡೋದು ಲೋಭತ್ವ ಅಂತ ಅನಿಸ್ತದ. ಆ ಲೋಭತ್ವ ಇಲ್ಲಿ ಬಳಸು. ಸದ್ಗುರು ವಾಕ್ಯ ಕೊಟ್ಟನಂದ್ರ ಅವು ಅಂತರಂಗದಲ್ಲಿ ತುಂಬ್ಕೊಂಡು ಎಲ್ಲರ ಅಂದ್ರೆ ಬಿಚ್ಚಬೇಡ. ವಿಚಾರಗಳನ್ನ ಎಲ್ಲವನ್ನ ಅಂತರಂಗದಲ್ಲಿ ತುಂಬ್ಕೊಂಡು ಆಲ್ಮರಿ ಹೆಂಗ್ ಬಿಚ್ಚಿ ನೋಡೋದು ರೊಕ್ಕ ಇಟ್ಟಾಗ ಮಾಡ್ತಾರ ನೋಡ್ರಿ ಕೆಲವು ಲೋಭತ್ವದಿಂದ ಕೂಡಿದಂಥವ್ರು. ಅದ್ರಂಗ ನಿನ್ನ ಅಂತಃಕರಣದಲ್ಲಿ ಇರುವಂತ ಏನು ಇವು ನುಡಿಗಳು, ಆ ಗುರುನಾಥನ್ ನುಡಿಗಳನ್ನ ಅವನ ವಿಚಾರ ಮಾಡು. ಸ್ವಲ್ಪ ಸುಮ್ಮನೆ ಕುಂತಾಗ ಅವ್ನ್ ತೆಗಿ ಮುಚ್ಚು ನಡೀತದೆ. ಇದನ್ನ ಲೋಭತ್ವ ಇದು ಕೂಡ ಇದು ಒಂದು ಆಸ್ತಿ. ಸದ್ಗುರುವಿನ ವಾಕ್ಯಗಳಂದ್ರೆ ಏನಂತ ತಿಳ್ಕೊಂಡಿ, ದೊಡ್ಡ ಆಸ್ತಿಗಳು ಅದಾವವು. ಅವನ್ನ ನೀನು ಇಲ್ಲಿ ಧರಿಸ್ಕೊಳಪ್ಪ. ಅಂತರಂಗ ಅನ್ನುವಂತ ಆಲ್ಮರಿ ಒಳಗೆ ಇಟ್ಕೊಂಡ್ಬಿಡು. ಅದು ಲೋಭತ್ವ ಇಲ್ಲಿ ಬಳಸು. ಅದಕ್ಕೆ ಇಲ್ಲಿ ಕೂಡ ಮೋಹ ಅಂತ ಹೇಳ್ತಾರ. ಇದಕ್ಕೆ ಬಹಳ ಪ್ರೀತಿ ಮಾಡು, ಮೋಹ ಮಾಡು. ಸದ್ಗುರು ವಾಕ್ಯಗಳು ಅಂದ್ರ ಹೆಂಗದವ ಅಂತೇಳಿ ಖುಷಿ ಪಡು. ಮೋಹ ಮಾಡು. ಆ ಗ್ರಂಥಗಳ ಮೇಲೆ ಮೋಹ ಮಾಡು. ಕೆಳಗಿಡಬಾರ್ದಪ್ಪ, ಮ್ಯಾಲಿಡಬೇಕು. ಗುರುನಾಥನ ವಾಕ್ಯಗಳು ಇದ್ರಾಗ ಅಡಿಗೆ ಅವ, ಇದ್ರ ತುಂಬಾ ಅಡಿಗೆ ಇದಾವ. ಇದು ಮಹಾನ್ ಗ್ರಂಥ ಅದಂತ ತಲೆ ಮೇಲೆ ಇಟ್ಕೋ. ನೀನ್ ಕೆಳಗಿಡಬೇಡ, ಬಹಳಷ್ಟು ಶ್ರದ್ಧೆಯಿಂದ ಅದನ್ನ ಫಾಲೋ ಮಾಡು. ಇಲ್ಲಿ ಇಟ್ಕೋ. ಯಾಕಂತಂದ್ರ ಇದು ಮೋಹ. ಮತ್ತ ಮದ ಅಂತಂದ್ರ ಹೌದು ನೋಡು, ನಾನು ಪರಬ್ರಹ್ಮ ಸ್ವರೂಪ, ತತ್ವಮಸಿ ವಾಕ್ಯ ಸದ್ಗುರು ಹೇಳೇನ. ನನ್ನ ಸರಿ ಯಾರಿಲ್ಲ ಈ ಜಗತ್ತಿನ ತುಂಬಾ ನನ್ನ ಸ್ವರೂಪನೇ ಐತಿ ಅಂತ ಅನ್ನುವಂತ ಮದ ಮಾಡ್ಕೋ. ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ, ನಾನೇ ಪರಮಾತ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ವಾಕ್ಯ ಹೇಳಿದನ ಸದ್ಗುರುನಾಥ. ನಾನ್ ಪರಬ್ರಹ್ಮ ಸ್ವರೂಪ ನಾನಿದ್ದೀನಿ ಅಂತ ಅಲ್ಲಿ ಮಾಡು ನೀನು. ಮತ್ತೆ ಮತ್ಸರ ಅಂತಂದ್ರು ಕೂಡ ಇಲ್ಲಿ ಬಹಳಷ್ಟು ವಿಚಾರಗಳನ್ನ ಹೇಳ್ತಾರ ಅವರು, ಮತ್ಸರ ಮಾಡುವಂಥದ್ದು. ಯಾಕಂತಂದ್ರ ಇಲ್ಲಿ ನನ್ನ ಒಂದು ಏನು ಹೇಳಿದಂತ ವಿಚಾರಗಳು ನನಗ ಅದಾವ. ಮತ್ತ ಅವ್ರು ಬೇರೆದವರೆಲ್ಲ ಕೇಳಿಕೊಂಡು ಅದ್ರ ಬಗ್ಗೆ ಅವರು ಮಾತಾಡುವಂಥದ್ದು, ನುಡಿಯುವಂಥದ್ದು. ಯಾಕಂದ್ರೆ ಅವ್ರೆಲ್ಲರೂ ಮಾಡಾಕತ್ತಾರ, ನನಗಿಂತ ಜಾಸ್ತಿ ಅವ್ರು ತಿಳ್ಕೊಂಡಿದಾರ, ತಿಳ್ಕೊಳಕತ್ತಾರ. ನಾನು ಇನ್ನೂ ಕಡಿಮೆ ತಿಳ್ಕೊತಾ ಇದ್ದೀನಲ್ಲ ಅನ್ನುವಂತ ಒಂದು ಮತ್ಸರ ಮಾಡು. ಅವ್ರು ಬಹಳ ಗಳಿಸ್ಯಾರಲ್ರಿ, ರೊಕ್ಕ ಗಳಿಸ್ಯಾರ, ರೂಪಾಯಿ ಗಳಿಸ್ಯಾರ ಅಂತೇಳಿ ನೀನು ಹೊಟ್ಟೆ ಕಿಚ್ಚಿ ಅಂತ ಪಡ್ತಿರ್ತಿದಲ್ಲ, ಇದ್ರಾಗ ಹೊಟ್ಟೆ ಕಿಚ್ಚಿ ಪಡು. ಹೆಂಗಂದ್ರ ಅವ್ರು ಎಷ್ಟು ಹಗಲಿ ರಾತ್ರಿ ಕುಂತಿದನ್ ತಿಳ್ಕೊಳಕತ್ತಾರ, ಗುರು ಮುಖಾಂತರ ಇದನ್ನ ಪಡ್ಕೊಳಕತ್ತಾರ, ಎಷ್ಟು ಕೆಲಸ ಮಾಡಾಕತ್ತಾರ, ನಾನು ಇನ್ನೂ ಮಾಡ್ಕೊಳವಲ್ನಲ್ಲ ಅಂತ ಆ ತರ ಮತ್ಸರ ಪಡು. ಅದಕ್ಕ ಇವು 6 ಗುಣಗಳು ಏನ ಅರಿಷಡ್ ವರ್ಗಗಳದಾವ, ಅಲ್ಲಿಗೆ ಸಂಸಾರದಾಗ ಏನ್ ಬಳಸಕತ್ತಿದಲ್ಲ ಈ ಕಡೆ ಬಳಸಿದಂದ್ರೆ ನೀ ಧನ್ಯ ಆಗ್ತಿಪ್ಪ ಅಂತಾರವ್ರು. ಅದಕ್ಕೆ ಈ ರೀತಿ ಇವೆಲ್ಲ ಏನಾಗ್ತಾವಪ್ಪ ಅಂತಂದ್ರ ಅಸ್ಮಿತೆ ಇದ್ದದಕ್ಕ ಇವು ಶರೀರ ನಾನ್ ಅನ್ನುವಂಥದ್ರಲ್ಲಿ ಬಳಸಿ ಅದೇನಾಗ್ತದ ದುಃಖಗಳಿಗೆ ಕಾರಣ ಆಗ್ತದ, ಮತ್ತೆ ಪಾಪಗಳಿಗೆ ಕಾರಣ ಮಾಡಿಸ್ತದ. ಇದು ಕಾಮ ಕ್ರೋಧಾದಿಗಳು ನೀ ಸಂಸಾರದಾಗ ಏನ್ ಬಳಸ್ತಿದಲ್ಲ ಪಾಪಕ್ಕ ಗುರಿ ಮಾಡ್ತದದು. ಹಂಗಾಗಿ ಇವು ಈ ರೀತಿ 5 ದೇಶಗಳಾದ್ರೂ ಕೂಡ ದೇಹದಿಂದ ಜೀವಾತ್ಮನಿಗೆ ಇಲ್ಲೇನಸ ದುಃಖ ಸಂಭವ ಆಗ್ತದ. ಇದರಿಂದ ಇದನ್ನ ಎಲ್ಲಿ ಬಳಸ್ಬೇಕಾಗಿದೆ ಅಲ್ಲಿ ಬಳಸ್ತೇ ಇದ್ದು ಶರೀರನ್ನೇ ಹಿಡ್ಕೊಂಡು ಶರೀರನೇ ನಾನು ಅನ್ಕೊಂಡು ಯಾವಾಗ ಹೋಗ್ತಿದೆ, ಇದರಿಂದ ಜೀವಾತ್ಮನಿಗೆ ದುಃಖ ಸಂಭವಿಸ್ತದೆ ಶರೀರದ ಮೂಲಕ ಅಂತ ಕೂಡ ಹೇಳ್ತಾರೆ. ಮತ್ ಹೇಳ್ತಾರ ಈ ವಿಷಯವು ಬಾಲಕನನ್ನ ಇಲ್ಲಿ ಕೂಡ ಹೇಳ್ತಾರೆ. ಯಾವ ರೀತಿ ಹೇಳ್ತಾರ, ಬಾಲಕನಿಗೆ ದಾದಿಯ ಕಥೆಯಂತೂ ಕೇಳಿದವೆಲ್ಲ ದಿಟ ಓದಿಂತು ಈ ಪರಿ ಎನಿಸುವ ತೋರಿಕೆ ಎಲ್ಲ ಕಾಪಟ್ಟೆ ನಿನ್ನೋಳು ನಿಜವಲ್ಲ ಅಂತ ಹೇಳ್ತಾರ ಅವ್ರು. ಅದಕ್ಕ ವಿಷಯವು ಬಾಲಕನನ್ನ ಸಮಾಧಾನ ಮಾಡುವ ಸಲುವಾಗಿ ಒಂದು ತೊತ್ತಿನ ಕಥೆಯಂತೆ ಅದು ಸತ್ಯ, ಅದ್ರಂಗ ಸತ್ಯ ಆಗ್ಯದ. ಅಂದ್ರ ದಾದಿಯ ಕಥೆಯಲ್ಲಿ ಸಂಸಾರ ಎಲ್ಲವೂ ಹೆಂಗದವಂದ್ರ ಸಂಕಲ್ಪ ಮಾತ್ರದಿಂದ ಆಗ್ಯದ. ದಾದಿಯ ಕಥೆ ನಮ್ ಸಂಸಾರ ಏನದ ಇದೆಲ್ಲ ಇದು ಸಂಕಲ್ಪ ಮಾತ್ರದಿಂದ ತೋರುವಂಥದ್ದು. ಹೆಂಗಪ್ಪ ಅಂತಂದ್ರೆ ಒಬ್ಬ ಹುಡುಗ ಅತ ಮುಗ್ಧ ಅದನ್ನ ಚಿಕ್ಕ ಬಾಲಕ, ಆ ಬಾಲಕನು ತೊತ್ತಿನನ್ ಕುರಿತು ಅಂತ ಹೇಳ್ತಾರ. ಅವರ ದಾಸಿಗೆ ಹೇಳ್ತಾರ,
ನನಗೋಸ್ಕರ ಒಂದು ವಿನೋದವಾದ ಕಥೆಯನ್ನು ಹೇಳು ಅಂತ ಕೇಳ್ತಾನತ್ತ. ಆಗ ದಾಸಿ ಏನ್ ಮಾಡ್ತಾಳ, ದಾಸಿಯು ಬುದ್ಧಿಯಿಂದ ಕೂಡಿದಂತ ಬಾಲಕನ ಒಂದು ಒಂದು ಮನೋರಂಜನೆ ಸಲುವಾಗಿ ವಿನೋದಗೋಸ್ಕರ ಮಧುರಾಕ್ಷರಗಳಿಂದ ಒಡಗೂಡಿದ ಒಂದು ಕೆಲವು ವಿಚಾರಗಳನ್ನ ಹೇಳ್ತಾಳಕಿ. ಏನಂತಂದ್ರ ಇಲ್ಲಿ ಶೂನ್ಯ ನಗರ ಕತಿ ಹೇಳ್ತಾಳ್ರಿ, ಮಗುವಿಗೆ ಕತಿ ಹೇಳ್ತಾಳ, ಮಗನಿಗೆ ಬುದ್ಧಿಶಾಲಿ ಆದಂತ ಒಂದು ಬಾಲಕನಿಗೆ ಅವ್ರಿಗೆ ಕತಿ ಹೇಳ ಅಂತ ಹೇಳ್ತಾರ ದಾದಿಯ ಕತೆ. ಅವಾಗ ಅವ್ರು ಹೇಳ್ತಾರ, ಶೂನ್ಯ ನಗರದಲ್ಲಿ ಒಂದು ಶೂನ್ಯ ನಗರ ಅಂತ ಇತ್ತು, ಬಹಳಷ್ಟು ಶೌರ್ಯ ಧೈರ್ಯಾದಿ ಗುಣದಿಂದ ಕೂಡಿದಂಥವ್ರು, ಧಾರ್ಮಿಕ ಪ್ರೇಮಿಗಳು ಅವರೆಲ್ಲ ಇರ್ತಾರೆ. ಅಲ್ಲಿ ಏನಾಗ್ತಾರ, ಗುಣಯುಕ್ತರು, ಧಾರ್ಮಿಕರು, ಪ್ರೇಮಿಗಳು, ಶೋಭಾಯಮಾನರು ಆದಂತ 3 ರಾಜಪುತ್ರರು ಇರ್ತಾರಲ್ಲಿ, 3 ರಾಜನ ಮಕ್ಕಳಿರ್ತಾರ. ಇವ್ರ ಆಕಾಶದಲ್ಲಿ ಹೆಂಗದಂದ್ರ ಜಲನಕ್ಷತ್ರಗಳಂತೆ ವಿಸ್ತೀರ್ಣ, ಅದು ಆ ಜಲನಕ್ಷತ್ರಗಳಂತೆ ಬಹಳ ದೊಡ್ಡ ಪ್ರಮಾಣದಾಗಿರುವಂತ ಶೂನ್ಯ ನಗರದಲ್ಲಿ ಇರ್ತಾ ಇದ್ರು ಅವರು. ಇವರೊಳಗಿಬ್ರು ನೋಡ್ರಿ, ಆ 3 ಪುತ್ರ ರಾಜನ ಪುತ್ರರು, ಇವರೊಳಗಿಬ್ರು ಹುಟ್ಟಲೇ ಇಲ್ಲ ಅಂತ. ಇಬ್ರು ಹುಟ್ಟೇ ಇಲ್ಲ, ಒಬ್ಬತನ ಗರ್ಭದಲ್ಲಿ ಇಲ್ವೇ ಇಲ್ಲ. ಈ 3 ರಾಜಪುತ್ರರು ಒಂದಾನೊಂದು ಕಾಲದಲ್ಲಿ ದೈವವಶತ್ ಬಂಧುಗಳಿಂದ ಅವ್ರೇನಾದ್ರು ಬಿಟ್ಟು ಬಂದ್ರು, ಅವರು ವಿಯೋಗ ಹೊಂದಿದ್ರು. ಅಂದ್ರ ಅವರು ವಿಯೋಗ ಹೊಂದಿ ದುರ್ಭಿಕ್ಷೆಯಿಂದ ಬಹಳಷ್ಟು ದುಃಖ ಉಳ್ಳವರಾದ್ರು. ಶೋಕಮಾನರಾಗಿ ಬಹಳಷ್ಟು ದುಃಖದಿಂದ ಜನಸಮೂಹದಿಂದ ಒಡಗೂಡಿದ ಶೂನ್ಯ ನಗರದಿಂದ ಉತ್ತಮ ನಗರ ಪ್ರಾಪ್ತಿ ಸಲುವಾಗಿ ಹೊರಟ್ರವ್ರು. ಇಬ್ರು ಹುಟ್ಟೇ ಇಲ್ಲ, ಒಬ್ಬ ಗರ್ಭದಲ್ಲಿ ಸತ್ತೋಗಿದೆ. ಇವ್ರು 3 ಜನ ಉತ್ತಮ ನಗರ ಪ್ರಾಪ್ತಿಯ ಸಲುವಾಗಿ ಹೊಂಟ್ರಿ ಅವರು. ಆ 3 ಬುಧ ಶುಕ್ರ ಶನಿ ಈ 3 ಗ್ರಹಗಳು ಕೂಡಿಕೊಂಡು, ಈ 3 ಬುಧ ಶುಕ್ರ ಶನಿ ಈ 3 ಗ್ರಹಗಳು ಕೂಡಿಕೊಂಡು ಆಕಾಶದಿಂದ ಹೊರಟಂಗ್ ಕಾಣ್ತಾ ಇದ್ರು. ಬ್ಯಾಸಿಗೆ ದಿನದಲ್ಲಿ ಬಿಸಿಲಿನಲ್ಲಿ ಬಹಳಷ್ಟು ಬಳಲಿದ ಒಂದು ಚಿಗುರಿಗಳಂತೆ ಅತಿ ಮೃದು ಕೋಮಲ ಶರೀರಗಳುಳ್ಳ, ಬಹಳ ಅವ್ರ ಶರೀರ ಹೆಂಗಿತ್ತು, ಬಹಳಷ್ಟು ಮೃದುವಾಗಿತ್ತು ಮತ್ತೆ ಕೋಮಲದಿಂದ ಕೂಡಿತ್ತು. ಈ ರಾಜಪುತ್ರರ ಮಾರ್ಗದಲ್ಲಿ ಸೂರ್ಯನ ಪ್ರಚಂಡ ಕಿರಣಗಳ ತಾಪದಿಂದ ಅಲ್ಲೇನಾದ್ರು ತಪ್ತರಾದ್ರು ಅಂತ ಹೇಳ್ತಾರೆ. ತಪ್ತರಾದ್ರು ಮಾರ್ಗದಲ್ಲಿ ಏನದ ಉಸುಕಾದ ಕಾದ ಉಸುಗು, ಈ ಸುಡಲ್ಪಟ್ಟ ಪಾತಕ ಉಳ್ಳವ್ರ ಅಂತಾರೆ. ಯಾಕಂದ್ರ ಏನ ಅಷ್ಟೊಂದು ಇದು ಇರ್ತದ, ಅದು ಹಾ ತಾತ ಅಂತ ಆ ಚಿಗುರಿ ಹಿಂಡಿನಿಂದ ತಪ್ಪಿಸಿಕೊಂಡು ಚಿಗುರಿಗಳಂತೆ ಶೋಕ ಮಾಡ್ತಾ ಇದ್ರು ಅವರು. ಚಿಗುರಿ ಹಿಂಡಿನಿಂದ ಒಂದು ಚಿಗುರಿ ಆರಿ ಬಂದಾಗ ಅದು ಹೆಂಗ್ ಶೋಕ ಮಾಡ್ತದ, ಆ ರೀತಿ ಬಹಳಷ್ಟು ಆ ಉಸುಕಿನಿಂದ ಕಾಲೆಲ್ಲ ಸುಡ್ತಾ ಇದ್ವು. ಆ ಚಿಗುರಿ ಹೆಂಗ ತಪ್ಪಿಸ್ತದ ಆ ರೀತಿ ದುಃಖದಿಂದ ಕೂಡಿದ್ರು ಅವರು. ಹಲ್ಲುಗಳ ಮನೆಯಿಂದ ಚುಚ್ಚಲ್ಪಟ್ಟ ಚರಣಗಳುಳ್ಳವರು, ನಡೆಯುವ ಶ್ರಮದಿಂದ ನೊಯ್ಯುವ ಶರೀರದ ಸಂದುಗಳುಳ್ಳವರು, ಮಾರ್ಗದಲ್ಲಿ ಧೂಳಿಯಿಂದ ಮುಚ್ಚಲ್ಪಟ್ಟ ಶರೀರ ಉಳ್ಳವರಾಗಿದ್ರು ಅವರು. ನೋಡ್ರಿ, ಅವರು ಒಂದು ಕಾಲು ಮನೆಯಿಂದ, ಹಲ್ಲುಗಳ ಮನೆಯಿಂದ ಚುಚ್ಚಲ್ಪಟ್ಟ ಚರಣ ಕಾಲುಗಳ ಇದ್ದುವಂತವ್ರು, ನಡೆಯುವ ಶ್ರಮದಿಂದ ನೊಯ್ಯುವ ಶರೀರದ ಸಂದುಗಳ ಉಳ್ಳವರಾಗಿದ್ರು, ಮಾರ್ಗದಲ್ಲಿ ಧೂಳಿನಿಂದ ಮುಚ್ಚಲ್ಪಟ್ಟಂತ ಶರೀರ ಉಳ್ಳವರು. ಹಾಗೆ ಬಹಳ ದೂರ ದಾರಿ ನಡ್ಕೊಂಡ್ ಬರುವಷ್ಟ್ರೊಳಗ ಮಾರ್ಗದಲ್ಲಿ ಚಿಗುರೆಲೆ, ಹೂವು, ಕಾಯಿ, ಫಲಗಳೆಲ್ಲ ತುಂಬಿದು. ಚಿಗುರೆಲೆ ಅದ, ಫಲಗಳದಾವ, ಕಾಯಿಗಳದಾವ, ಅಲ್ಲಿ ಮೃಗ ಪಕ್ಷಿಗಳು ಎಲ್ಲ ಅದಾವ. ಇವರು 3 ಮರಗಳನ್ನು ಹೊಂದಿದ್ರು. ನೋಡ್ರಿ, 3 ಮರಗಳನ್ನು. ಈ 3 ವೃಕ್ಷಗಳಲ್ಲಿ 2 ವೃಕ್ಷಗಳು ಹುಟ್ಟೇ ಇಲ್ಲ. 3 ವೃಕ್ಷಗಳಿದ್ದು ಅಲ್ಲಿ 2 ವೃಕ್ಷಗಳು ಹುಟ್ಟೇ ಇಲ್ಲ. 3ನೇದು ಸುಖವಾಗಿ ಬೆಳೆಯೋದಕ್ಕೆ ಯೋಗ್ಯವಾದ ಬೀಜ ಸ್ವಲ್ಪವಾದ್ರೂ ಇದ್ದಿಲ್ಲ ಅಲ್ಲಿ, ಅದು ಬೀಜನೇ ಇಲ್ಲ. ಅದಕ್ಕೆ 2 ವೃಕ್ಷಗಳು ಇಲ್ಲೇ ಇಲ್ಲ. ಇಂಥ ಮರಗಳ ಪೈಕಿ ಒಂದು ಮರದ ಕೆಳಗೆ ದಣಿದ 3 ಅಂಥ ಮರದ ಕೆಳಗೆ ಈ 3 ರಾಜಪುತ್ರರು ಸ್ವರ್ಗಲೋಕದೊಳಗಿನ ಕಲ್ಪವೃಕ್ಷದ ಕೆಳಗೆ ಇಂದ್ರವಾಯು ಯಮ ದೇವರುಗಳಂತೆ ವಿಶ್ರಾಂತಿ ಹೊಂದ್ತಾ ಇದ್ರು ಅಂತ ನೋಡ್ರಿ. ಅಲ್ಲಿ ಕೂತ್ಕೊಂಡು ಆ ಮರದ ಅಮೃತ ಸಮಾನವಾದ ಹಣ್ಣುಗಳನ್ನ ತಿಂದು ರಸವನ್ನ ಕುಡಿದು ಆ ಮರದ ಹೂಗಳನ್ನು ಮಾಲೆ ಮಾಡಿ ಧರಿಸಿಕೊಂಡ್ರಂತವ್ರು. ಬಹಳ ಹೊತ್ತು ಅವರು ರೆಸ್ಟ್ ಮಾಡಿದ ನಂತರ, ವಿಶ್ರಾಂತಿ ಮಾಡಿದ ನಂತರ ಪುನಃ ಅಲ್ಲಿಂದ ಮುಂದಕ್ಕೆ ಹೋದ್ರು. ಬಹಳ ದೂರವಾದ್ರು. ಮಧ್ಯಾಹ್ನ ಆಗಿತ್ತು. ಅಲ್ಲಿ ಏನಂತಂದ್ರ ತೆರೆಗಳ ಮಧುರ ರವದಿಂದ, ರವ ಅಂದ್ರೆ ಶಬ್ದ, ಅದರಿಂದ ಕೂಡಿದಂತ 3 ಹೊಳೆಗಳು ಹರಿತಾ ಇದ್ವು ಅಲ್ಲಿ.
ಆ ಮೂರರೊಳಗೆ ಒಂದು ಒಣಗೋಗಿತ್ತು, ಒಂದು ನದಿ ಒಣಗೋಗಿತ್ತು. 3 ಹೊಳಿಗಳಲ್ಲಿ ಇರ್ತಾ ಇದ್ವಲ್ಲ, ಒಂದು ನದಿ ಒಣಗೋಗಿತ್ತು. ಉಳಿದೆರಡು ಕುರುಡನು 2 ಕಣ್ಣುಗಳಿಲ್ಲದಂತೆ, ಸ್ವಲ್ಪ ಆದ್ರೂ ನೀರ್ ಇದ್ದಿದ್ದಿಲ್ಲ ಅದ್ರಾಗ. 2 ನದಿ ಒಳಗೆ ನೀರೇ ಇದ್ದಿದ್ದಿಲ್ಲ, ಒಂದು ನದಿ ಮಾತ್ರ ಇರ್ಲೇ ಇಲ್ಲ, ಒಣಗಿ ಹೋಗಿತ್ತು. ಅದಕ್ಕೆ ಯಾವ ಹೊಳೆಯು ಅತ್ಯಂತ ಒಣಗಿ ಹೋಗಿತ್ತು ಅದರಲ್ಲಿ 3 ರಾಜಪುತ್ರರು ಬ್ರಹ್ಮ ವಿಷ್ಣು ಹರರು ಅಥವಾ ಬಿಸಿಲಿಂದ ಬೇಸತ್ತ ಜನರು ಗಂಗಾ ನದಿಯಲ್ಲಿ ಸ್ನಾನ ಮಾಡುವಂತೆ ಪ್ರೀತಿಯಿಂದ ಸ್ನಾನ ಮಾಡಿದ್ರಂತ ಒಣಗಿ ಹೋದಂತ ನದಿಯಲ್ಲಿ. ಬಹಳ ಹೊತ್ತು ಜಲಕ್ರೀಡೆಯನ್ನಾಡಿ ಎಲ್ಲಿ ಆಡಿದ್ರವರು? ಒಣಗೋದ ನದಿಯಲ್ಲಿ. ಇವರು ಹಾಲಿನಂತಿರುವ ನೀರನ್ನ ಕುಡಿದು ಬಹಳಷ್ಟು ಟೈಮ್ ಅಲ್ಲಿ ನೀರಾಟ ಆಡಿದ್ರು. ನೀರಾಟ ಆಡಿ ಹಾಲಿನಂತಿರುವ ನೀರನ್ನ ಕುಡಿದು ಸಂತುಷ್ಟರಾಗಿ ಮನಸ್ಸು ಖುಷಿಯಾಗಿ ಆ ಪುತ್ರರು ಮತ್ತೆ ಮುಂದಕ್ಕೆ ನಡೆದ್ರು. ಬಳಿಕ ಸೂರ್ಯನು ಮುಳುಗ್ತಾ ಇದ್ದ ಸಾಯಂಕಾಲ ಆಯ್ತು. ಆಗ ಹೊಸದಾಗಿ ಕಟ್ಟಿದಂತ ಪರ್ವತಪ್ರಾಯವಾದಂತ ಒಂದು ನಿಶಾನೆಗಳಿಂದ ಕೆಳಗೆ ಕಮಲಗಳಿಂದಲೂ ತುಂಬಿದಂತಹ ನೀಲಾಕಾಶಗಳಂತೆ ಸುಂದರವಾದ ಸರೋವರ ಉಳ್ಳಂತ ದೂರದಿಂದ ಈ ಏನು ಅಂದ್ರ ಈ ಭಾಷಣ ಮಾಡುವಂತ ಜನ ಸಮೂಹ ಅಲ್ಲಿ ಇತ್ತು. ಆ ನಗರವನ್ನ ಆ ಒಂದು ನಗರ ಕಾಣ್ತೈತ, ಆ ನಗರಕ್ಕೆ ಹೋದ್ರು ಅವರು. ಯಾಕಂತಂದ್ರ ಅಲ್ಲಿ ಬಹಳಷ್ಟು ಮನೆಗಳು ನೋಡಿದ್ರು, ಬಹಳ ಚಂದಿದ್ದು ಮನೆಗಳು ಅಲ್ಲಿ. ಅವು ಮನೆ 2 ಮನೆ ನಿರ್ಮಾಣ ಮಾಡೇ ಇಲ್ಲ, ಒಂದಕ್ಕೆ ಗೋಡೆನೇ ಇಲ್ಲ. ಮನೆ ಹೆಂಗಿದ್ವು ಅಂದ್ರೆ ಬಹಳ ಸುವರ್ಣಮಯವಾದಂತ ಮನೆ ಅಂತ, ಹಂಗೆ ಶೃಂಗಗಳಂತೆ ಬಹು ಶೋಭಾಯಮಾನವಾಗಿ ತೋರ್ತಾ ಇದ್ವು. ಆದ್ರೆ ಅವುಗಳಲ್ಲಿ 2 ಮನೆ ನಿರ್ಮಾಣ ಮಾಡೇ ಇಲ್ಲ. ನಿರ್ಮಾಣ ಮಾಡೇ ಇಲ್ಲ, ಒಂದಕ್ಕೆ ಗೋಡೆನೇ ಇಲ್ಲ. ಆಗ ಸುಂದರವಾದ ಗೋಡೆ ಇಲ್ಲದ ಮನೆಯನ್ನ ಆ 3 ಪ್ರವೇಶ ಮಾಡಿದ್ರು. ಚೆಲುವ ಮುಖವುಳ್ಳ 3 ಮನೆಯೊಳಗೆ ಒತ್ತು ಸ್ವಲ್ಪ ಕೂತ್ರು. ಅತ್ತಿತ್ತ ವ್ಯವಹಾರ ಮಾಡುವಷ್ಟರಲ್ಲಿ ಅಲ್ಲಿ ಏನಾಗ್ತದ, ಬಂಗಾರ ಸದೃಶ್ಯವಂತ 3 ಭಾಂಡೆಗಳು ನೋಡಿದ್ರಂತ. ಅಂದ್ರ ಪಾತ್ರೆಗಳು. 2 ನಿಮಿಷ ತಗೊಳ್ತೀನಿ. ಭಾಂಡೆಗಳು ನೋಡಿದ್ರು. ಅವುಗಳಲ್ಲಿ 3 ಚಿನ್ನದ ಪಾತ್ರೆಗಳನ್ನ ನೋಡಿದ್ರು. ಅವುಗಳಲ್ಲಿ 2 ಪಾತ್ರೆಗಳು 2 ತುಣುಕಾಗಿದ್ವು, ಒಂದು ಬಹಳ ತುಣುಕಾಗಿ ಹೋಗಿತ್ತು. ಆಗ ಕುಶಲ ಬುದ್ಧಿ ಉಳ್ಳಂತ 3 ರಾಜಪುತ್ರರು ತುಣುಕಾದ ಪಾತ್ರೆಯನ್ನು ತಕ್ಕೊಂಡ್ರು. ಅದರಲ್ಲಿ ಒಂದು 100 ಚೀಲ ಅಂದ್ರ ಕಡಿಮೆ 100 ಹೇರಿನ ಅನ್ನ ಮಾಡಿದ್ರಂತವ್ರು ಆ ತುಣುಕಾದ ಪಾತ್ರೆಯಲ್ಲಿ. ಬಳಿಕ ಪುತ್ರರಿಂದ ಅವ್ರೇನು ಊಟ ಮಾಡಿದ್ರು. ಬ್ರಾಹ್ಮಣರು ಊಟಕ್ಕೆ ಕರ್ಸಿದ್ರಂತವ್ರು. ಬ್ರಾಹ್ಮಣರಿಗೆ ಕೂಡ ಊಟಕ್ಕೆ ಕರ್ಸಿದ್ರಂತ. ಅವರ ಒಳಗೆ ಇಬ್ಬರಿಗೆ ದೇಹವೇ ಇರ್ಲಿಲ್ಲ, ಒಬ್ಬನಿಗೆ ಮುಖವೇ ಇದ್ದಿಲ್ಲ. ಆ ಮುಖವಿಲ್ಲದ ಬ್ರಾಹ್ಮಣನಿಂದ 100 ಹೇರಿನ ಅನ್ನವೆಲ್ಲವೂ ಭೋಜನ ಮಾಡಲ್ಪಟ್ಟಿತ್ತಂತ. ಆ ಬ್ರಾಹ್ಮಣರು ಮಾಡಿದ್ರಂತ ಅಡಿಗೆ. ಯಾಕಂದ್ರ ಅಷ್ಟೆಲ್ಲವನ್ನು ಭೋಜನ ಮಾಡಿದ್ರು, ಅಂದ್ರ ಎಲ್ಲವೂ ಅನ್ನ ಊಟ ಮಾಡಿದ್ರು ಅಂತ ಹೇಳ್ತಾರೆ. ಅವ್ರೆಲ್ಲರೂ ಬ್ರಾಹ್ಮಣರು ಹುಂಡ್ ಬಿಟ್ಟ ಸ್ವಲ್ಪ ಉಳಿದ ಪ್ರಸಾದ ಇವ್ರು ಊಟ ಮಾಡಿದ್ರಂತ. ಅವರೆಲ್ಲರೂ ಊಟ ಮಾಡಿದ್ರಿ ಬಿಟ್ಟಂತ ಪ್ರಸಾದ ಇವ್ರು ಊಟ ಮಾಡಿದ್ರಂತ. ಅದಕ್ಕೆ ಈ ರೀತಿ ಭವಿಷ್ಯ ನಗರದಲ್ಲಿ 3 ರಾಜಪುತ್ರರು ತೃಪ್ತಿಯನ್ನು ಹೊಂದಿದವರಾಗಿ, ಹೇ ಮಗನೇ, ಈಗಲೂ ಸುಖದಿಂದ ಮೃಗಬೇಟೆಯನ್ನು ಆಡ್ತಾ ಇದ್ದಾರೆ. ನೋಡ್ರಿ, ಅಷ್ಟೆಲ್ಲ ಸುಖದಿಂದ ಅವರು ತೃಪ್ತಿಯನ್ನು ಹೊಂದಿ ಈಗಲೂ ಸುಖದಿಂದ ಅವರು ಮೃಗಬೇಟೆಯನ್ನು ಆಡ್ತಾ ಇದ್ದಾರೆ. ಈ ಕತೆ ನೀನು ಮನನ ಮಾಡಿದ್ರೆ ಪಂಡಿತನಾಗ್ವಿ ಅಂತ ಹೇಳ್ತಾರ ಅವ್ರು. ನೋಡ್ರೆ ಇದು ಯಾಕಂದ್ರ ಬಾಲಕನಿಗೆ ಬಹು ರಮ್ಯವಾದ ಈ ವಾಕ್ಯವನ್ನ ಹೇಳ್ತಾರ. ಬಾಲಕನು ಇದನ್ನ ಕೇಳಿ ಬಹಳ ಸಂತೋಷ ಹೊಂದಿದ. ನೋಡ್ರಿ, ಅದಕ್ಕೆ ಇದನ್ನ ಚೆನ್ನಾಗಿ ನೀ ತಿಳ್ಕೊಂಡಿ ಅಂತಂದ್ರ ಇದು ಹೆಂಗೈತಪ್ಪ ನಿಂದು ಅಂತನ್ನುವಂಥದ್ದು ವಿಚಾರ ಹೇಳ್ತಾರ ಅವರು. ಯಾಕಂತವ್ರು ಇಲ್ಲಿ ಕೂಡ ಬಹಳಷ್ಟು ವಿಷಯಗಳನ್ನ ಅವ್ರು ಹೇಳಿದ್ರು. ಯಾವ ರೀತಿ ದುಃಖ ನಮ್ಗ ಹೆಂಗಾಗ್ತಾವ ಅನ್ನುವಂಥದ್ದು. ಈ ಕಥೆಯಂತೆ ಸಂಸಾರ ಎಲ್ಲವೂ ಹೆಂಗೈತಪ್ಪ ಅಂತಂದ್ರ ಈ ಕಲ್ಪಿತದಿಂದ ಆದಂತ ಸಂಸಾರಗಳು ಇದ್ರಾಗ ಇಲ್ಲವೇ ಇಲ್ಲ, ಏನೂ ಇಲ್ಲ. ಈ ದಾದಿ ಕತೆ ಕರೆಕ್ಟ್ ಆಗಿ ಕೇಳಿದ್ರ ನಿನಗ್ ಪಕ್ಕ ಒಂದು ವಿಚಾರ ಹೊಳಿತದ. ಅದಕ್ಕ ಬಹಳ ಈ ಹೆಂಗದ ನಾವ್ ಮಾಡುವಂತ ಸಂಸಾರ ಎಲ್ಲ 84 ಲಕ್ಷ ಜೀವರಾಶಿಯಿಂದ ಮಾಡ್ಕೊಂತ ಬಂದಂತದ್ದು ಹಿಂಗೇನೆ, ಇರದೇ ಇರುವಂತದ್ದೇ ಮಾಡುವಂಥದ್ದು ನಾವೆಲ್ಲ. ಅದಕ್ಕೆ ಕಲ್ಪಿತ ದೃಢ ಸಂಕಲ್ಪಗಳಿಂದಲೇ ಈ ಸ್ಥಿತಿ ಆಗಿರುವಂಥದ್ದು. ಕೇವಲ ವಿಕಲ್ಪ ಜಾಲದಿಂದ ಏನಾಗ್ಯದ, ಈ ವಿಕಲ್ಪ ಜಾಲದಿಂದನೇ ಇಂಥ ಬಂಧ ಮೋಕ್ಷದ ವ್ಯವಹಾರ ನಡೀತಾ ಇದೆ. ಇವೆಲ್ಲ ವಿಕಲ್ಪಗಳೆಲ್ಲ ಸಂಕಲ್ಪದ ಕಾರ್ಯಗಳಾದ್ದರಿಂದ ಸರ್ವ ಪ್ರಪಂಚವು ಸಂಕಲ್ಪ ವಶದಿಂದ ತೋರ್ತದ ಹೊರತ ವಿಚಾರ ಮಾಡಿದ್ರೆ ಇಲ್ಲಿ ಏನು ಇಲ್ವೇ ಇಲ್ಲ. ಅದಕ್ಕ ಇಲ್ಲಿ ಆಕಾಶ, ಭೂಮಿ, ವಾಯು, ಅಂತರಿಕ್ಷ, ಗಿರಿ, ನದಿ ಇವೆಲ್ಲ ಕೇವಲ ಸ್ವಪ್ನದಿ. ನಾವು ನೋಡ್ತೀವಿ ಎಷ್ಟು ಸತ್ಯ ಅಂತ ತಿಳ್ಕೊಂಡಿವಲ್ಲ. ಈ ಕಥೆ ಹೆಂಗೆ ನೋಡ್ರಿ, ವಿಚಾರ ಮಾಡಿದ್ರೆ ಇನ್ನು ಏನು ಇಲ್ವೇ ಇಲ್ಲ.
ಅದಕ್ಕೆ ಹೇಳ್ತಾರ ಅವರು, ಗಿರಿ, ಅಂತರಿಕ್ಷ, ನದಿ, ದಿಕ್ಕುಗಳೆಲ್ಲ ಸ್ವಪ್ನದ ಕೇವಲ ಸಂಕಲ್ಪ, ಮನಸ್ಸಿನ ಸಂಕಲ್ಪ. ಈ ಜಗತ್ತೆಲ್ಲ ತೋರುವಂತದ್ದು ಯಾವ್ದ್ರ ಸಂಕಲ್ಪ ರೀ? ಮನಸ್ಸಿನಿಂದನೇ. ಈ ಮನಸ್ಸು ಸ್ವಲ್ಪ ಕೆಟ್ಟಿತ್ತಂದ್ರ ಈ ಮನಿನೂ ನಮಗ್ ಗೊತ್ತಾಗಂಗಿಲ್ಲ, ಕಾಣಂಗಿಲ್ಲ, ನಮಗ್ ಊರ ಕಾಣಂಗಿಲ್ಲ, ಊರ್ ಜಗತ್, ಈ ನಮ್ಮೂರ್ ನಮಗ್ ಕೂನೆ ಹಿಡಿಯಕ್ಕಾಗಂಗಿಲ್ಲ ನೋಡ್ರಿ. ಮನಸ್ಸು ಒಂದ್ ಸ್ವಲ್ಪ ಹಾಳಾಗ್ಲಿ, ಮನಸ್ಸು ಒಂದ್ ಸ್ವಲ್ಪ ಕೆಟ್ಟು ಹೋಗ್ಲಿ, ನಮ್ಮವ್ರ ನಮಗ್ ಕೂನೆ ಹಿಡಿಯಕ್ಕಾಗಂಗಿಲ್ಲ, ಇವ್ರು ಯಾರೇನೋ ಅಂದ್ ಬಿಡ್ತೀವಿ. ಹೌದಿಲ್ಲ? ಈ ಮನಿ ನಂಬುದಾಗ ಗೊತ್ತಿಲ್ಲ, ನಮ್ಮನಿ ನಮಗೂ ಗೊತ್ತಿದಾವಲ್ರಿ ಅಂತೀವಿ. ಯಾಕಂದ್ರ ನೋಡ್ರಿ, ಇದೆಲ್ಲ ಮನಸ್ಸಿನ ಒಂದು ಸಂಕಲ್ಪದಿಂದ ಇಷ್ಟೆಲ್ಲ ಸೃಷ್ಟಿಯಾಗಿರುವಂತದ್ದು, ಜಗತ್ತು ಸಂಸಾರ ಇಷ್ಟೆಲ್ಲ ಮಾಡಿದಂಥದ್ದು. ಆ ಮನಸ್ಸೇ ಹಾಳಾಗ್ಬಿಡ್ತಂತ ಮುಗಿದ ಹೋಯ್ತು, ನಮ್ಗೆ ಯಾವ ಸಂಸಾರ ಇಲ್ಲ, ಏನಿಲ್ಲ. ಅದಕ್ಕ ಈ ಭವಿಷ್ಯತ್ ನಗರದಲ್ಲಿ 3 ರಾಜಪುತ್ರ ನದಿಗಳು, ಮರಗಳು ಹೇಗೆ ಸಂಕಲ್ಪದಿಂದ ರಚನೆಗಳಾಗಿದ್ದವೋ ಹಾಗೆ ಜಗತ್ತಿನ ಸ್ಥಿತಿ ಆದ್ರೂ ನಿನ್ನ ಮನಸ್ಸಿನ ಸಂಕಲ್ಪದಿಂದನೇ ಇಷ್ಟೆಲ್ಲ ತೋರಕತ್ತದ ಅಷ್ಟೇ ಹೊರತಾಗಿ ವಿಚಾರ ಮಾಡ್ಬೇಕು ನಾವು ಬಹಳಷ್ಟು ನೋಡ್ರಿ. ಯಾಕಂದ್ರೆ ಮನಸ್ಸು ಸರಿ ಇದ್ರೆ ಎಲ್ಲ ಚಂದ ಕಾಣ್ತದ. ಇದೇ ಸರಿ ಇರ್ಲಿ ಕೆಟ್ಟೋಯ್ತು ಅಂತಂದಾಗ ಅವ್ರು ಯಾರು ಕೂನೆ ಹಿಡಿಯಕ್ಕೆ ಆಗಂಗಿಲ್ಲ, ನಮ್ಮನೆ ನಮಗ್ ಗೊತ್ತಿಡಕಂಗಿಲ್ಲ, ನಿಮ್ಗೆ ಎಷ್ಟು ಆಸ್ತಿ ಮಾಡಿದೆ ಅನ್ನೋದು ಗೊತ್ತಾಗಂಗಿಲ್ಲ, ಏನಿಲ್ವೇ ಇಲ್ಲ ನೋಡ್ರಿ. ಇದ್ರ ಎಂತ ಅದ್ಭುತ ಅಲ್ಲ, ನಾವು ಸೂಕ್ಷ್ಮ ವಿಚಾರ ಮಾಡ್ಕೊಂಡಾಗ ಎಂತ ಅದ್ಭುತ ನೋಡ್ರಿ. ಅದಕ್ಕ ಈ ಜಗತ್ತಿನ ಸ್ಥಿತಿ ಆದ್ರೂ ಹಂಗೈತಪ್ಪ. ಸಮುದ್ರ ಜಲವೇ ತೋರುವಂತೆ ಆತ್ಮನಲ್ಲಿ, ಆತ್ಮನಿಂದ ಎಲ್ಲಾ ಕಡೆಗೂ ಚಂಚಲಾತ್ಮಕ ಸಂಕಲ್ಪವೇ ತೋರ್ತದಪ್ಪ. ಯಾಕಂದ್ರ ಸಮುದ್ರದಲ್ಲಿ ಜಲವೇ ತೋರ್ತದೆ, ಎಲ್ಲಿ ನೋಡಿದ್ರು ಕೂಡ ಜಲನೇ ತೋರ್ತದಿಲ್ಲ. ಅದ್ರಂಗ ಆತ್ಮನಿಂದ ಎಲ್ಲಾ ಕಡೆ ಈ ಚಂಚಲಾತ್ಮಕ ಸಂಕಲ್ಪ ತೋರ್ತದ. ಸೂರ್ಯ ಮತ್ತು ಜನರ ವ್ಯಾಪಾರಗಳಿಂದ ದಿವಸ ಹೆಚ್ಚಾಗುವಂತೆ ಪರಮಾತ್ಮನಿಂದ ನೋಡ್ರಿ ಮೊದಲು ಉತ್ಪನ್ನವಾದ ಸಂಕಲ್ಪವೇ ಹೆಚ್ಚಾಗಿರ್ತದ ಅಂತನ್ನುವಂಥದ್ದು ಹೇಳ್ತಾರೆ. ಸ್ವಲ್ಪ ಎರಡೇ ಸೆಕೆಂಡ್, ಯಾರು ದಯವಿಟ್ಟು ಬಳತ್ತಾಯ್ತು ಅನ್ಕೋಬೇಡ್ರಿ. ಸಮಗ್ರ ಜಗತ್ ಸಂಕಲ್ಪ ಮಾತ್ರವಾಗ್ಯದ. ಇದೆಲ್ಲ ಸಮಗ್ರ ಜಗತ್ ಹೆಂಗದ ಸಂಕಲ್ಪ ಮಾತ್ರದಿಂದ ಆಗ್ಯದ. ಅದಕ್ಕ ಮನಸ್ಸಿನ ರಾಗ, ದ್ವೇಷಾದಿಗಳು, ವೃತ್ತಿಗಳೆಲ್ಲ ಇವೆಲ್ಲ ಸಂಕಲ್ಪಾತ್ಮಕದಿಂದ ಕೂಡಿದವ. ಅದಕ್ಕ ಈ ಪಾಪ ರೂಪ ಸಂಕಲ್ಪ ಜಾಲವನ್ನ ತ್ಯಾಗ ಮಾಡಿ ನಿರ್ವಿಕಲ್ಪವನ್ನ ಆಶ್ರಯ ಮಾಡಿದರೆ ಹೇ ರಾಮ ನಿಶ್ಚಯವಾಗಿ ಶಾಂತಿ ಹೊಂದಿವಿ, ನೀನ್ ಯಾವ ಸಂಶಯ ಇಲ್ಲ ಅಂತ ಹೇಳ್ತಾರ. ಬಹಳ ಅದ್ಭುತವಾದಂತ ವಿಚಾರ. ಅದಕ್ಕ ಇದೆಲ್ಲ ಜಗತ್ತಿನೆಲ್ಲ ಏನ್ ಸಂಸಾರ ಮಾಡ್ತೀವಿ ಎಲ್ಲ ನಮ್ಮ ಮನಸ್ಸಿನ ಸಂಕಲ್ಪದಿಂದ ನಡೆಯುವಂತದ್ದು. ಅದಕ್ಕೆ ಹೇ ರಾಮ ನೀ ನಿಶ್ಚಯವಾಗಿ ನಿರ್ವಿಕಲ್ಪವನ್ನ ಆಶ್ರಯ ಮಾಡು. ಯಾವ ಸಂಕಲ್ಪದ್ದು ಒಂದು ವಿಚಾರ. ಯಾಕಂದ್ರ ಈ ಪಾಪ ರೂಪ ಸಂಕಲ್ಪ ಜಾಲವನ್ನ ತ್ಯಾಗ ಮಾಡಿ ನಿರ್ವಿಕಲ್ಪವನ್ನ ಆಶ್ರಯ ಮಾಡಿದರೆ ಹೇ ರಾಮ ನಿಶ್ಚಯವಾಗಿ ಶಾಂತಿ ಹೊಂದುತ್ತಿದೆ ಅಂತ ಇವರು ಯಾರು ಶ್ರೀರಾಮಚಂದ್ರಗ ವಸಿಷ್ಠ ಗುರುಗಳು ಹೇಳ್ತಾ ಇದ್ದಾರ. ಏನು ಸಂಶಯ ಇಲ್ಲ ನೋಡಿ ಇದಕ್ಕ. ಅಂತ ಶಾಂತಿಯನ್ನ ನೀವು ಹೊಂದುತ್ತೀರಿ ಅನ್ನುವಂತ ವಿಚಾರವನ್ನ ಹೇಳ್ತಾರೆ. ಈ ಪರಿಯಣಿಸುವ ತೋರಿಕೆ ಎಲ್ಲ ಕಾಪಟ್ಯಂ ನಿನ್ನೋಳು ನಿಜವಲ್ಲ. ಅಂದ್ರೆ ಈ ರೀತಿಯಾಗಿ ಪ್ರತಿ ಮಾತ್ರವಾಗಿ ತೋರುವಂತ ಪ್ರಪಂಚ ಏನದವ ಸಂಕಲ್ಪಾತ್ಮಕದಿಂದ ನಿರ್ವಿಕಲ್ಪ ಸ್ವರೂಪ ನಿನ್ನಲ್ಲಿ ಕಿಂತು ಮಾಯಾತ್ಮಕವಾಗಿರ್ತದ ಹೊರತಾಗಿ ಇದು ಸತ್ಯ ಅಲ್ಲ, ನಿಜ ಅಲ್ಲ. ಗತಿ 4ನೇದದಿ ಗತಿ ತವೆನಿಪ ನಿರೂಪಣಂಗಳ ಏಕಾದಶವಂ ತತಿಶಯಮಾಗಿರೆ ತಿಳಿಯಲು ಪ್ರತಿಪಾದಿತ ಮಿಲ್ಲಿ ಪಿಂಡದುದಯ ವಿಭೇದಂ ಅಂತ ಹೇಳಿದ್ರು. ಇಲ್ಲಿ 4ನೇ ಒಂದು ಗತಿ ಇಲ್ಲಿ ಮುಗಿತು. ಬಟ್ ಬಹಳ ಅದ್ಭುತವಾದಂತ ವಿಚಾರ ಅದ. ಮತ್ತೆ ಈಗ 5ನೇ ಗತಿ ಒಳಗ ಏನಂತಂದ್ರ ಪಂಚಮಗತಿ ಪೂರ್ವಗತಿ ಸ್ವರೂಪವನ್ನ ಹೇಳಿ ಈಗ ಅದರೊಳಗಿರುವ ಪಂಚಭೂತಗಳ ವಿಕಾರವನ್ನ ಹೇಳ್ತೀವಿ ಅಂತ ಹೇಳಿ ಅದನ್ನ ಶುರು ಮಾಡ್ತಾರ. ಶಂಭುಲಿಂಗಾಯ ನಮಃ ಅಂತ ಹೇಳ್ಬಿಟ್ಟು ಇದನ್ನ 5ನೇ ಗತಿ ಶುರು ಮಾಡೋಣ.